ಇವತ್ತಿನ ನೀವು ಓದಿಸ್ಬಿಟ್ಟು ಕಾರ್ಯ ಬಿಟ್ಬಿಟ್ಟಿದ್ದೀರಾ ನೀವು. ಈಗ ಒಂದು ಕಾರ್ಯಕ್ಕೆ ಬರಬೇಕು. ನೀವು ಫಸ್ಟ್ ಕಾರ್ಯಕ್ಕೆ ತಗೊಂಡ್ಬನ್ನಿ. ಮಿಕ್ಕಿದ ಅವ್ರು ಮಾಡ್ಕೊಳ್ಳಿ. ಫಸ್ಟ್ ನೀವು ತಗೊಂಡ್ಬನ್ನಿ ದೇವ್ರ ಕಾರ್ಯನ. ಯೇಸು ಒಳಗಿದ್ದಾರೆ ಈಗ. ಯೇಸು ಅಪ್ಪ ಒಳಗಿದ್ದಾರೆ ಈಗ. ಇರೋದನ್ನ ಒಂದೊಂದು ಹೆಜ್ಜೆ ಸ್ಟೆಪ್ ನೀವು ಮುಂದೆ ಬನ್ನಿ ಸಾಕು. ಮುಂದೆ ಅವ್ರು ನಡೆಸ್ತಾರೆ. ನಮ್ಮನ್ನ ಪ್ರಾರಂಭ ಮಾಡಿದ್ದಾರೆ. ಏನ್ ಅವರೇ ಮಾಡ್ತಾರೆ.
ಆದ್ರಿಂದ ಬಂದ ಗಂಡ ಇಬ್ಬರಿಗೂ ನಿಮಗೆ ದೇವರು ಆ ಸಮಾಧಾನ ನಿಮ್ಮ ಬೀಜನ ಹಾಕ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿ ಗಂಡ ಸಮಾಧಾನ ಇರಲಿಲ್ಲ, ನಿಮಗೆ ದುಡಿತಾ ಇದ್ರಿ ಮಾಡ್ತಾ ಇದ್ರಿ, ಅದೇ ಏನೋ ಒಂದು ಸಮಾಧಾನ ಇರಲಿಲ್ಲ ನಿಮಗೆ. ಇವತ್ತು ಕುಟುಂಬದಲ್ಲಿ ಸಮಾಧಾನ ಅದನ್ನ ಹೇಳ್ತಾರೆ, ಸಮಾಧಾನ ಸಮಾಧಾನ ನಿಮ್ಮೊಳಗಡೆ ಸಮಾಧಾನ ನಿಮಗೆ ಇನ್ಮೇಲೆ ಸಮಾಧಾನ ಎಂಬ ಆ ಬೀಜನ ಬಿತ್ತುತ್ತಾ ಇದ್ದಾರೆ ಮಕ್ಕಳ ಮೇಲೆ ಸಮಾಧಾನ ಬರಲಿಲ್ಲ, ಸಮಾಧಾನ ಬರಲಿಯಪ್ಪ, ಬರಲಿರಚ್ಚ ಬರಲಿಯಪ್ಪ. ಎಸ್ ಚೀಸ್ ನಿಮ್ಮೇಲೆ ದುಡಿದುವೆ ನಿಮಗೆ ದೇವರು ಉಳಿಸ್ಕೊಡ್ತಾರೆ, ಉಳಿಸ್ಕೊಡ್ತಾರೆ. ಫೈನಾನ್ಸ್ ಹೋರಾಟ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದೆ, ಬಿಟ್ಟು ಹೋಗ್ತಾ ಇದೆ, ನಿಮ್ಮನ್ನ ಕುಟುಂಬನ ಬಿಟ್ಟು ಹೋಗ್ತಾ ಇಲ್ಲ. ಅದು ನೀವು ಗಂಡ ಹೆಂಡತಿ ಏನೇ ಮಾಡಿ ಉಳಿತಾ ಇಲ್ಲ, ಇನ್ಮೇಲೆ ಸ್ವಲ್ಪ ಹೇಳ್ತಾರೆ ಉಳಿತಾ ಅದು ಉಳಿತಾ ಇಲ್ಲ. ನಿಮಗೆ ಉಳಿಯಕ್ಕೆ ನ್ಯಾಯ ಮಾಡ್ತಾರೆ, ಅದನ್ನ ಉಳಿಸೋದು ನ್ಯಾಯ ಕಾರ್ಯಗಳನ್ನ. ಗ್ಲೋರಿ ರಾಜ, ಗ್ಲೋರಿ ಅಪ್ಪ, ಗ್ಲೋರಿ ಗ್ಲೋರಿ ರಾಜ. ಎಸ್ ಓರಿ ಮಾಮಾ ಕಾಲಿ ಹಲಬಾ ಕಾಲಿಶಿ ಹಲಬಾ ಓರಿ ಮಾ ಕಾಲಿಶಿ ಹಲಬಾ ಕಾಲಿ ಹಲಬಾ. ಎಸ್ ಹೋಲಿ ಸ್ಪಿರಿಟ್, ಜೀವನ ಮೇಲೆ ವ್ಯತ್ಯಾಸ. ಆ ಮಕ್ಕಳು ಒಂದು ಸಾರಿ ಟಚ್ ಈ ಕ್ಷಣದಲ್ಲಿ ಮುಟ್ಟು, ಈ ಕ್ಷಣದಲ್ಲಿ ಮುಟ್ಟುದ, ಈ ಕ್ಷಣದಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ, ಲೈಫ್ ಚೇಂಜ್ ಆಗುತ್ತೆ. ಎಸ್ ನಿಮ್ಮ ಇಷ್ಟದಂಗೆ ಮೊದಲು ನಡೀತಾ ಇದೆ, ಇನ್ಮೇಲೆ ನಡೆಯಕ್ಕೆ ಬಿಡೋದು ದೇವರ ಇಷ್ಟದಂತೆ ನಡೀತಾ ಇದ್ಮೇಲೆ ನಿಮ್ಮ ಲೈಫ್ 100ಕ್ಕೆ 100, 100ಕ್ಕೆ 100 ದೇವರು ಚೇಂಜ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ನಿಮ್ಮೊಂದು ಸ್ಪೆಷಲ್ ಸಮಾಧಾನ ಇವತ್ತಿನ ದೇವರು ಮಾಡ್ತಾರೆ, ನಿಮ್ಮ ಕುಟುಂಬದಲ್ಲಿ ಒಂದು ಸಮಾಧಾನ. ಎಸ್ ಜೀಸಸ್. ಓರಿ ಬಾ ಕಾಲಿ ಹಲಬಾ ಕಾಲಿ ಹಲಬಾ ಓರಿ ಬಾ ಬಾ ಕಾಲಿ ಶಿಮಾ ಕಾಲಿ ಹಲಬಾ ಓರಿ ಬಾ ಕಾಲಿ ಹಲಬಾ ಶಿ ಹಲಬಾ ನಿ ಕಾಲಿ ಬಾ ಕಾಲಿ ಶಿ ಹಲಬಾ. ಥ್ಯಾಂಕ್ ಯು ವಂಡರ್ಫುಲ್ ಡ್ಯಾಡಿ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಸ್ ಎಸ್ ಹೋಲಿ ಸ್ಪಿರಿಟ್, ಹಾಗೆ ಮಾಡಿ, ಹಾಗೆ ಮಾಡು ರಾಜ, ಹಾಗೆ ಮಾಡ್ಕೊಂಡೇ ಇರು ರಾಜ. ಬಾ ನಿಮ್ಮ 4 ಜನರು ರಜನಿ ಸಿಸ್ಟರ್ ಆ ಪ್ರೀತಿ ಎಂಬುದು ಆ ಬೀಜನ ಬಿತ್ತುತ್ತಾ ಇದೆ. ನೀವು ಬಯಸ್ತಾ ಇದ್ದೀರಿ, ನೀವು ಅದನ್ನೇ ಕೇಳ್ಕೊಳ್ತಾ ಇದ್ದೀರಿ. ಅಪ್ಪ ನಮ್ಮ ಕುಟುಂಬ ಎಲ್ಲರೂ 4 ಜನರು ಪ್ರೀತಿ ಅನ್ಯದಿಂದ ಇರ್ಬೇಕಪ್ಪ ಹೇಳ್ತಾ ಇದ್ದೀನಿ ಅವರಿಗೆ. ಎಸ್ ಇನ್ನು ಮೇಲೆ ಅದು ಫಲ ಬರುತ್ತೆ. ದೇವರಿಗೆ ಬೀಜನ ಬಿತ್ತುತ್ತಾ ಇದೆ. 4 ಜನರು ದೇವರ ಪ್ರೀತಿ ನಿಮ್ಮೊಳಗಿನ ಪ್ರೀತಿ. ಎಸ್ 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 ನೀವೇ ಹೇಳ್ತೀರಾ, ಅಯ್ಯೋ ನನ್ನ ದೇವರು ಎಷ್ಟು ದೊಡ್ಡ ಕಾರ್ಯ ಮಾಡ್ತಾರೆ. ಎಸ್ ಗ್ಲೋರಿ ಅಪ್ಪ, ಕುಟುಂಬದ ಮೇಲೆ ಆ ಪ್ರೀತಿ ಎಂಬ ಬೀಜನ ಬಿತ್ತು ಡ್ಯಾಡಿ, ಬಿತ್ತು ಡ್ಯಾಡಿ, ಬಿತ್ತು ಡ್ಯಾಡಿ. ಎಸ್ ಮಹಿಮೆ ಮಹಿಮೆ ರಾಜ. ಎಸ್ ಜೀಸಸ್. ಸಂಕರಿ ವಾಸಿಸುವ ನಾನಿಂದು ಧನ್ಯನಾದೆ. ಓದಪ್ಪ, ಸಮ್ಮುಖದಿ ವಾಸಿಸುವ ನಾನಿಂದು ಧನ್ಯನಾದೆ. ಎಂದೆಂದೂ ಸ್ತುತಿಸುವೆನು, ಯಾವಾಗಲೂ ಹರ್ಷಿಸುವೆನು. ಹೌದು ರಾಜ, ಎಂದೆಂದೂ ಸ್ತುತಿಸುವೆನು, I love you ರಾಜ. ಯಾವಾಗಲೂ ಹರ್ಷಿಸುವೆನು. ಈ
ಮನುಷ್ಯರ ಮೇಲೆ ನೀನು ತೀರ್ಮಾನ ಡಿಸಿಷನ್ ಕೇಳಕ್ ಹೋಗ್ತೀಯ? ಅಬ್ರಾಹ್ಮನ ಕರೆದಾಗ ಅವನು ಮಮ್ಮಿ ಡ್ಯಾಡಿ ಡಿಸಿಷನ್ ಕೇಳಕ್ ಹೋಗಿಲ್ಲ. ದೇವ್ರು ಕರಿತಾ ಇದ್ರೆ ಹೋಗಬೇಡ ಕೇಳಲಿಲ್ಲ ಅವನು. ನನ್ನ ದೇವರನ್ನು ಕರಿತಾ ಇದ್ದರೆ ನಾನು ಹೋಗ್ತಾ ಇದ್ದೆ ಅಷ್ಟೇ. ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ. ನನ್ನ ದೇವ್ರು ಎಲ್ಲಿ ಕರಿತಾ ಇದ್ರೆ ಕೇಳಲ್ಲ ಅವನು. ಅಪ್ಪ ಎಲ್ಲಿ ಕರಿತಾ ಹೋಗ್ತೀಯಪ್ಪ? ಅಬ್ರಾಹ್ಮನಿಗೆ ಬಾ ನೀನು. ಅಬ್ರಾಹ್ಮ ಹೇಳ್ತಾರೆ, ಅಪ್ಪ ನನ್ನ ಮಮ್ಮಿಗೆ ಬರಲ್ಲ, ಡ್ಯಾಡಿಗೆ ಬರಲ್ಲ. ಯಾರಿಗೂ ಹೇಳಿಲ್ಲ ಅವನು. ದೇವ್ರನ್ನ ಕ್ಲೀನಾಗಿ ಫಾಲೋ ಬೆಳಿಗ್ಗೆ ಬಡಿಗೆ ನೋಡಿಲ್ಲ, ಬಿಹೈಂಡ್ ನೋಡಿಲ್ಲ. ದೇವ್ರನ್ನ ನಡೆಸ್ಕೊಂಡು ಅವ್ನು ನಂಬಿಕೊಂಡು ಬರಬೇಕಾದ್ರೆ ಪ್ರತಿಯೊಂದು ವಿಷಯನೂ ದೇವರು ಅಬ್ರಾಹ್ಮನಿಗೆ ಡಿಸ್ಕಸ್ ಮಾಡ್ತಾರೆ. ಅಬ್ರಾಹ್ಮನೊಟ್ಟಿಗೆ ಮಾತಾಡ್ತಾರೆ. ಯಾಕಂದ್ರೆ ಅಬ್ರಾಹ್ಮನಿಗೆ ಯಾಕೆ ಅಷ್ಟೊಂದು ಅಬ್ರಾಹ್ಮ ದೇವರು ಹೇಳಿದ ಮಾತನ್ನ ಕೇಳ್ತಾರೆ. ಅದಕ್ಕೆ ದೇವರಿಗೆ ಜಾಸ್ತಿ ಪ್ರೀತಿ. ಅಷ್ಟೇ ನೀನು ಒಂದು ತೀರ್ಮಾನ ಕೇಳಬೇಡ. ನೀನು ದೇವರು ಹೇಳ್ತಿದ್ರೆ ಮಾಡ್ತಾ ಇರು. ಅದು ಮುಂದಿನ ದಿನಗಳು ಗೊತ್ತಾಗುತ್ತೆ. ದೇವರನ್ನ ಸಕ್ಸಸ್ ಮಾಡಿದ್ರು ಅಂತ ಜೀಸಸ್ ಅನೇಕ ಉಪಕಾರ ಮಾಡ್ತಾರೆ. ನಿನ್ನ ಇಷ್ಟ ಅಲ್ಲ, ದೇವರು ನಿನ್ನ ಇಷ್ಟ ಅಲ್ಲ. ದೇವರು ನಿನ್ನ ಎಲ್ಲಿಂದ ನೀನು ಎದ್ದು ಇಂಜಿನಿಯರ್ ಓದಬೇಕಾದ್ರೆ ನೀನು ಬೇಕಾಗುತ್ತೆ. ಇಂಜಿನಿಯರ್ ಓದಬೇಕಾದ್ರೆ ಪ್ರತಿದಿನ ನೀನು ದೇವರು ಮಾಡಿರೋ ಪುಟ್ಟಗಳನ್ನ ಕೂತು ನಿಂತು ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ಬೇಕು. ಅದನ್ನೇ ಮಾಡ್ತೀಯ ವಿಷಯ. ಬನ್ನಿ, ಯಾಕೆ ಮೋಶ ವಿರುದ್ಧವಾಗಿ ಮಾತಾಡ್ತೀರಾ ನೀವು? ಯಾಕೆ ಮೋಶ ವಿರುದ್ಧವಾಗಿ ಮಾತಾಡ್ತೀರಾ? ಬನ್ನಿ, ವೈರಿ ನುಂಗನ ಖುಷಿ ಆಗೋಣ. ಬನ್ನಿ, ಆ ದೇಶ ನಂದು, ನಿಮಗೆ ಗೊತ್ತಾಗಿದೆ. ವಾಗ್ದಾನ ಮಾಡಾಗಿದೆ. ವಾಗ್ದಾನ ಮಾಡಿದಾಗ ಸ್ವಾಧೀನ ಮಾಡ್ಕೊಳ್ಳೋಕೆ ಹೇಳಿದ್ದಾನೆ. ನೀವು ಯಾಕೆ ಹುಡುಗುತ್ತೀರಾ? ಬನ್ನಿ, ಅದಕ್ಕೆ ಹೋಗೋಣ ನಾವು. ಅದು ನೀವು ಮಾಡಬೇಕಾಗಿದೆ. ಎಷ್ಟು ಉಪಕಾರ ಮಾಡಿದ್ದಾರೆ. ನೀನು ಪ್ರತಿ ದಿನ ಪ್ರತಿ ಸೆಕೆಂಡು ನೀನು ಡ್ಯಾನ್ಸ್ ಮಾಡಿ ಸ್ತೋತ್ರ ಡ್ಯಾನ್ಸ್ ಮಾಡಿದ್ರು ಸಾಕಾಗಲ್ಲ. ದಾವಿದನಿಂದ ಬೆಸಿ ಸ್ಟಾರ್ಟ್ ಆಯ್ತು. ಅವನು ಗೋಲಿಯಾತನ ವಿರುದ್ಧವಾಗಿ ಮಾತಾಡೋದು ಬೆಸಿ ಸ್ಟಾರ್ಟ್ ಆಯ್ತು. ಅವನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಲ್ಲ, ಅವಾಗ ದೇವರು ಅವನಿಗೋಸ್ಕರ ಸಿಂಹಾಸನ ರೆಡಿ ಮಾಡಿ. ಯಾವಾಗ ಸೇನಾಧೀಶ ಯೆಹೋವನ ಸೈನ್ಯ ಎಷ್ಟು ನನ್ನ ದೇವರು ಅಂತ ಬಂದಾಗ ಮಿರಾಕಲ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಇಸ್ರಾಯೇಲ್ ಹುಡುಗಿಯರು ಇಷ್ಟ ಹೇಳ್ತಾರೋ, ಓ ನನ್ನ ಯಜಮಾನ ಪ್ರವಾದಿಯನ್ನು ಇಟ್ಟಿದ್ರೆ ದೇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಾನು ಸೃಷ್ಟಿಕರ್ತನಾದ ದೇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ ಪುಸ್ತಕ ಉಳಿಯುತ್ತದೆ. ದೇವ್ರನ್ನ ಇಂಟ್ರೊಡ್ಯೂಸ್ ಮಾಡಿ, ನೀವು ದೇವರನ್ನು ಪ್ರೆಸೆಂಟ್ ಮಾಡಿ. ಫಸ್ಟ್ ನೀವು ಫಸ್ಟ್ ಇನ್ವಿಟೇಷನ್ ದೇವರಿಗೆ. ಮನೆ ಕಟ್ಟಿದ ಫಸ್ಟ್ ಇನ್ವಿಟೇಷನ್ ದೇವರಿಗೆ. ದಾವಿದ ಮಾಡಿದ್ದಾರೆ ಫಸ್ಟ್ ಇನ್ವಿಟೇಷನ್. ಮಿರಾಕಲ್ ಸ್ಟಾರ್ಟ್ ಆಗ್ತದೆ. ಮಿರಾಕಲ್ ನಡೀತದೆ. ಸ್ಟಾಪ್ ಆಗಿಲ್ಲ. ಜೀವನದಲ್ಲಿ ಮಿರಾಕಲ್ ಸ್ಟಾಪ್ ಆಗಲಿಲ್ಲ. ಇವತ್ತೊಂದು ಈವನ್ ಟುಡೇ ಅಲ್ಲಿ ಕೂಡ ಕೂಗ್ತಾ ಇದ್ದಾನೆ. ಕಣ್ಣಿಲ್ಲ, ಏನು ಕೂಗ್ತಾ ಇದ್ದಾನೆ ನಾವು? ದೇವರನ್ನ ಕವಿತಾ ಇದ್ದಾನೆ. ಹಿಂಗೆ ಕೂಗ್ತಾ ಇದ್ದಾನೆ ನಮ್ಮ ಅಪ್ಪ. ಅವನಿಗೆ ಹೇಳ್ತಾ ಇದ್ದಾನೆ, ನನ್ನ ಮಿರಾಕಲ್ ನಂಬಿಕೆ ದೇವರಿಗೆ ತೋರಿಸ್ತಾ ಇದ್ದಾನೆ. ಓ ನಾವಿಲ್ಲ ಕುಮಾರ, ನಜರೇತಿನ ಯೇಸುವೇ, ನನ್ನ ನಂಬಿಕೆಯನ್ನು ತೂಗುತ್ತಾ ಇದ್ದಾನೆ. ನಂಬಿಕೆಯನ್ನು ತೂಗುತ್ತಾ ಇದ್ದಾನೆ. ನಿನ್ನ ಭವಿಷ್ಯನ ಕಟ್ಟಿದೆ ದೇವರು. ನಿನ್ನ ಫ್ಯೂಚರ್ನ ಲೈಫ್ನ ಸ್ಥಾಪನೆ ಮಾಡಿದೆ ದೇವರು. ಯೋರಿ
ಇದ್ದೀನಿ. ಸ್ಟ್ರಾಂಗ್ ಇರಲೇಬೇಕು ನೀವು. ಆ ಎನರ್ಜಿ ಬೇಕೇ ಬೇಕು ನಿಮಗೆ. ಎಸ್, ಆ ಪವರ್, ಕ್ರಿಸ್ತನ ಪವರ್ ಬೇಕು ನಿಮಗೆ. ಎಸ್, ಫಿಲ್ ಫಿಲ್ ಗೈಸ್, ಫಿಲ್ ಜೀಸಸ್ ಬೇಕು, ದೇವ್ರ ಪವರ್ ಬೇಕು. ಆ ಪವರ್ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಆ ಅಭಿಷೇಕ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಎಸ್ ಎಸ್, ಪವಿತ್ರಾತ್ಮನ ಅಭಿಷೇಕ ದೇವರ ತುಂಬಿಸು ರಾಜ, ತುಂಬಿಸು ರಾಜ. ನಾ ಕಾಲಿ ಜೀವ ಬಾಲ ಓರಿ ಬಾಬಾ ಕಾಲಿ ಹಲವ, ಓರಿ ಬಾಬಾ ಕಾಲಿ ಶಿಯ ಲವ, ಓರಿ ಬಾಬಾ ಕಾಲಿ ಹಲವ, ಓರಿ ಬಾಬಾ ಫಿಲ್ ಫಿಲ್ ಆನ್ ದಿ ಸ್ಪಿರಿಟ್. ಪರಿಶುದ್ಧಾತ್ಮನ ಕಾರ್ಯ ಮಾಡು, ಕಾರ್ಯ ಮಾಡು ರಾಜ, ಕಾರ್ಯ ಮಾಡು ಯೇಸಪ್ಪ, ಕಾರ್ಯ ಮಾಡು ರಾಜ. ಪುನಃಸ್ಥಾಪನೆ ಬಾಯನ್ನ ಕೇಳಿಸು, ಏಳಿಸು ರಾಜ, ಏಳಿಸು ರಾಜ. ನಿನ್ನ ಮಗನ ಕೆತ್ತನೆ ಯೇಸಪ್ಪ, ಅಭಿಷೇಕ ತುಂಬಿಸಲಿ, ತುಂಬಿಸು ರಾಜ, ತುಂಬಿಸು ರಾಜ. ದಿನ ದಿನ ಹೊಸ ಅಭಿಷೇಕ ತೈಲ, ಹೊಸ ಅಭಿಷೇಕ ತೈಲ ತುಂಬಿಸು, ತುಂಬಿಸು ರಾಜ. ಎಸ್, ಗ್ಲೋರಿಯಪ್ಪ, ಗ್ಲೋರಿಯಪ್ಪ. 100ಕ್ಕೆ 100 ಮಹಿಮೆ ತರಂಗಿಯಪ್ಪ ಯೇಸು ಸ್ವಾಮಿ. ವಿಶೇಷ ಕಾರ್ಯಗಳು ಮಾಡು, ವಿಶೇಷ ಕಾರ್ಯಗಳು ಮಾಡು, ಕಾರ್ಯಗಳು ಮಾಡಿಕೊಂಡೇ ಮಾಡಿಕೊಂಡೇ ಇರು. ಎಸ್, ನಿನ್ನ ದೇವ್ರ ಮಾತನ್ನ ಕೇಳ್ತಾ ಇದ್ರೆ ಇನ್ನೂ ದೇವರ ಉನ್ನತ ಮಟ್ಟಿಗೆ ಉನ್ನತ ಮಟ್ಟಿಗೆ ಇನ್ನು ಬಿಟ್ಕೊಳ್ಳಿ ಬಿಟ್ಕೊಳ್ಳಿ, ಇದು ದೊಡ್ಡ ಕಾರ್ಯ ನಿಮ್ಮ ಜೀವನ ನಡೀತೆ. ಬಿಟ್ಕೊಳ್ಳಿ ಸಾಧ್ಯ ನೀವು, ಬಿಟ್ಕೊಳ್ಳಿ ನೀವು ದೇವರಿಗೆ. ಎಸ್, ಮಕ್ಕಳು ಹೆಂಗೆ ಪ್ರೀತಿ ಮಾಡ್ತಾ ಇರೋದು ದೇವ್ರನ್ನ. ಬನ್ನಿ ಅಂತ ಶುಕ್ರವಾರ ಶನಿವಾರ ಭಾನುವಾರ ಹೋಗ್ಬೇಡಿ, ಎಲ್ಲೂ ಹೋಗ್ಬೇಡಿ. ದೇವ್ರು ನೀವು ಉಪಕಾರ ಮಾಡಿದ್ರು. ಎಸ್, ಎಲ್ಲೂ ಹೋಗ್ಬೇಡಿ ನೀವು. ಓ ನನ್ನ ದೇವರು, ನನ್ನ ದೇವರು. ಅಲ್ಲಿ ಬಿಟ್ಟು ಒಂದು ಮಾತುಗಳು ಬಹಳ ನಿಂತು. ಎಸ್, ದೇವ್ರು ನಿನ್ನ ಮಾತಾಡಬೇಕಾದ್ರು ಪವರ್ ಇರುತ್ತೆ. ಮಾತಾಡಬೇಕು, ಕೇರ್ಫುಲ್ ಆಗಿ ಮಾತಾಡಬೇಕು, ಕ್ಯಾಶುವಲ್ ಆಗಬೇಡ ನೀನು. ಇನ್ನೇನು ಕಾಂಪಿಟೇಷನ್ ಅಂದ್ರೆ ಕ್ಯಾಶುವಲ್ ಆಗ್ಬಿಡ್ತೇನೆ, ಕ್ಯಾಶುವಲ್ ಆಗಬೇಡ. ಯಾರಿಂದ ಯಾವುದು ಕ್ಯಾಶುವಲ್ ಆಗಲಿಲ್ಲ, ಅದೇ ನಾವು ಹೆಂಗೆ ಮಾತಾಡಿದ್ರು ಗೊತ್ತು ವಿಚಾರ. ನಿನ್ನ ದೇವರೇ ನನ್ನ ದೇವರು. ಆ ವರ್ಡ್ನೇ ದೇವರ ಹಾರ್ಟ್ನ ಟಚ್ ಮಾಡಿ, ಆ ಪದನೇ ದೇವರ ಹಾರ್ಟ್ನ ಟಚ್ ಮಾಡಿ. ಯಾವಾಗ ಸೈನ್ಯಾಧೀಶ ಹೋದ ಸೈನ್ಯ ಅಂತ ಹೇಳ ದಾವಿದ, ಆ ವರ್ಡ್ ದೇವರನ್ನ ಹೃದಯನ ಟಚ್ ಮಾಡಿದ್ದು, ಆ ವರ್ಡ್ ದೇವರನ್ನ ಟಚ್ ಮಾಡಿದ್ದು. ಹುಡುಗಿ ಮಾತಾಡಿದ್ದು, ಓ ನನ್ನ ಯಜಮಾನ ಅಲ್ಲಿ ದೇವರು ಎಲ್ಲಿ ನಿಂತಿದ್ರೆ, ಪ್ರವಾದಿ ನಿಂತಿದ್ರೆ, ಆ ವರ್ಡ್ ದೇವರನ್ನ ಹಾರ್ಟ್ನ ಟಚ್ ಮಾಡಿದ್ದು. ಅವಾಗ ಸ್ಟಾರ್ಟ್ ಆಯ್ತು ನಿನ್ನ
ಸ್ಟಾರ್ಟ್ ಮಾಡಿ ಇವಾಗ. Thank you, wonderful Lord. Thank you, Jesus. ನಿನ್ನ ಕಾರ್ಯಗಳಿಗಾಗಿ ಸ್ತೋತ್ರ. Yes. ಪರಿಶುದ್ಧಾತ್ಮನೆಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ಅನೇಕ ಕಾರ್ಯಗಳು ಬಟ್ ಮನುಷ್ಯನ ಮಾತುಗಳು, ಈ ಮನುಷ್ಯನ ಮಾತಿಗೆ ಬೇಗ ಬೇಕಾಗ್ತಿರೋ ಹುಷಾರ್, ಕೇರ್ಫುಲ್ ಆಗಿರ್ತೀವಿ. ನಿಮ್ಮ ಮಕ್ಕಳ ಇರ್ಬೋದು, ದೊಡ್ಡ ಇರ್ಬೋದು. ಮನುಷ್ಯ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ಯಾಮಿಲಿ ಎಂಟ್ಯಾಕೆ ಹೋಗಕ್ಕೆ ನೋಡ್ತಾ ಇದ್ದಾನೆ, ಹುಷಾರ್ ನೀವು. ಮನುಷ್ಯನ ಮಾತುಗಳಿಗೆ ಆರಾರು ಒಂದು ಹೇಳ್ಕೊಳಗೆ ಕೇಳಂಗಿಲ್ಲ ನೀವು. ದೇವ್ರು ಕೊಟ್ಟ ಆಶೀರ್ವಾದ, ದೇವ್ರು ಕೊಟ್ಟದ್ದು ನಿಮ್ಗೆ ಮಿರಾಕಲ್, ನಿಮ್ಗೆ ಸ್ತೋತ್ರ ಹೇಳ್ತಾರೆ. ಎಲ್ಲ ದೇವ್ರು ಸರಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಸ್ತೋತ್ರ ಹೇಳ್ತಾ ಇದ್ರೆ ನೀವೆಲ್ಲ ಮಿರಾಕಲ್ ಸರಿ ಮಾಡಕ್ಕೆ ನೋಡ್ತಾ ಇರ್ತಾರೆ. ಎಲ್ಲ ಸರಿ ಮಾಡ್ತಾ ದೇವ್ರು. ನೀವು ಯಾವಾಗ ಸ್ತೋತ್ರ ಹೇಳ್ತಿದ್ದೀರಾ, ನೀವಿರೋ ಮನೆಯನ್ನು ಬೇರೆ ಕಳಿಸ್ಕೊಡ್ತಾರೆ. ಮನುಷ್ಯನ ಮಾತಿಗೆ, ಚಾಡಿಯೋ ಮಾತಿಗೆ ಬೆಳಗಾಗ್ಬೇಡಿ, ಮನುಷ್ಯ ಅವನು ಏನು ಮಾತು ಮಾತಾಡ್ತಾರೆ. ದೇವ್ ಹೃದಯ ಫುಲ್ ಪಟ್ಟ ಬಯಲು, ಏಸಪ್ಪನಿಗೆ ಹೃದಯ ಪಟ್ಟ ಬಯಲು. ಮಹಿಮೆ ಅಭಿಷೇಕ ಶೇಷ ಕಾರ್ಯಗಳು Jesus, glory Baba, Reba Baba. Very well, Rebecca says, you will take this part. ಏನೇನಿದ್ರೆ ದೇವರು ಹೇಳಿದ್ರು ಎಲ್ಲ ನಿಮ್ಮ ಮನೆಯಲ್ಲೇ ಬರ್ಸ್ಕೊಂಡು. ಪ್ರೀತಿ, ಸಂತೋಷ, ಸಮಾಧಾನ, ದಿವ್ಯ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಯೆ ಎಲ್ಲ ನಿಮ್ಮ ಮನೆ ಒಳಗೆ ಕೊಟ್ಟಿದ್ದಾರೆ. ಐಶ್ವರ್ಯ ಸಂಪತ್ತು ಆಮೇಲೆ ಬಂದೇ ಬರ್ತದೆ. ಇದು ದೇವರ ಆತ್ಮನ ಕಾರ್ಯ. ನಿಮ್ಮೊಳ ಮನೆ ಒಳಗೆ 100ಕ್ಕೆ 100 ಅದನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಒಂದು ಮಿಸ್ ಆಗಲ್ಲ, ಇದು ಒಂದು ಮಿಸ್ ಆಗಲ್ಲ. ನಿಮ್ಮ ಮನೆಯಲ್ಲಿ ಒಂದು ಮಿಸ್ ಆಗಲ್ಲ. ನಿಮ್ಮ ಮನೆಯಲ್ಲಿ ಇನ್ನೂ ಹೆಚ್ಚಾಗುತ್ತೆ. ಪರಿಶುದ್ಧಾತ್ಮನ ಕಾರ್ಯಗಳು ವೇಗವಾಗಿ ನಡೀತವೆ. Thank you, wonderful Dad. Thank you, Jesus. One side and say, yes, glory, 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 glory. ನಿಮ್ಗಿನ್ನೂ ಸಮಾಧಾನ. ನೀವೇನೇನು ಕೇಳ್ತೀರಾ, ನೀವೇನೇನು ಪ್ರೇಯರ್ ಮಾಡಿದ್ದೀರಾ, ಇಮ್ಮಿಡಿಯೇಟ್ ಅದು ಉತ್ತರ ಬರ್ತದೆ. ಇಮ್ಮಿಡಿಯೇಟ್ ಉತ್ತರ ಬರ್ತದೆ ನಿಮ್ಮ ಜೀವಿತದಲ್ಲಿ. ಎಸ್, ಗ್ಲೋರಿ 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 ರಾಜ್. ಥ್ಯಾಂಕ್ ಯು ವಂಡರ್ಫುಲ್ ಲಾರ್ಡ್. ನಿನ್ನ ಅಭಿಷೇಕಕ್ಕಾಗಿ ಸಾಕು ಮಾಡಿ ಬಾಬಾ ಬಾಬಾ ಗ್ಲೋರಿ ಬಾಬಾ. ಬೇರೆ ಹೋಗ್ತೇನೆ ಅಪ್ಪ, ನಿನ್ನ ಅಭಿಷೇಕ ಪವಿತ್ರಾತ್ಮನ ಕಾರ್ಯಗಳು ನಡೀತದೆ. ನಿನ್ನ ಕಾರ್ಯಗಳು ನಡೀತದೆ ಇರಲಿ ರಾಜ. ಗ್ಲೋರಿ ಬಾಬಾ. ಇನ್ನು ನಿಮ್ಮನ್ನ ಯಾವುದು ಬದಲಾಗಲ್ಲ, ಯಾವುದು ನಿಮ್ಮನ್ನ ಟಚ್ ಮಾಡೋಕ್ಕಾಗಲ್ಲ, ಯಾವುದು ನಿಮ್ಮನ್ನ ಟಚ್ ಮಾಡೋಕ್ಕಾಗಲ್ಲ.
ನೀತಿವಂತರಿರುವರಲ್ಲಿ ತೀರ್ಪು ಮಾಡುವಂತ ನ್ಯಾಯಾಧಿಪತಿಯು ಅಲ್ಲಿ, ನ್ಯಾಯ ತೀರ್ಪು ಮಾಡುವಂತ ನ್ಯಾಯಾಧಿಪತಿಯು ಅಲ್ಲಿ, ನ್ಯಾಯಾಧೀಶ ಕರ್ತನೇ, ನ್ಯಾಯಾಧೀಶ ಕರ್ತನೇ, ಎಲ್ಲರನ್ನು ನ್ಯಾಯ ತೀರ್ಪು ಮಾಡುವಾತ, ಎಲ್ಲರನ್ನು ನ್ಯಾಯ ತೀರ್ಪು ಮಾಡುವವ, ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್, ಜೀವೋನ್ನಿಗೆ ಬಂದು ಸೇರಿದೆವು, ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್, ಜೀವೋನ್ನಿಗೆ ಬಂದು ಸೇರಿದೆವು. ನೂತನ ಬಾಂಧವ್ಯದ ಮಧ್ಯದ ಯೇಸುವಲ್ಲಿ, ನೂತನ ಬಾಂಧವ್ಯದ ಮಧ್ಯಸ್ಥ ಯೇಸುವಲ್ಲಿ, ಶುಭಾಶೀರ್ವಾದವನ್ನು ನುಡಿಯುವ ರಕ್ತದಲ್ಲಿ, ಶುಭಾಶೀರ್ವಾದವನ್ನು ನುಡಿಯುವ ರಕ್ತದಲ್ಲಿ, ಜಯ ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ಜಯ ಜಯ ಜಯ, ರಕ್ತ ಜಯ, ಜಯ ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ರಕ್ತ ಜಯ, Hallelujah.
ರಕ್ತವೇ ನಮ್ಮನ್ನು ನಿತ್ಯ ಜೀವಕ್ಕೆ ಸೇರಿಸುವಂತ ಮಾರ್ಗ. ಯೇಸುವಿನ ರಕ್ತ ಜಯ. ಅಭಿಷೇಕ ಆಯ್ತು. ದೇವರಿಗೆ ಕೋಟಿ ಸ್ತೋತ್ರ. ಸುಖ ಆಯ್ತದು. ಅರಿವಿನ ಸುಖ ಆಯ್ತದು. ಆ ರಕ್ತದಲ್ಲಿ ಅಗ್ನಿ ಅಭಿಷೇಕ ಆಯ್ತದು. ಅದು ಸುಖ ಆಯ್ತದು. ಮಹಿಮೆ ಮಹಿಮೆ Hallelujah. Hallelujah. ನನಗೆ ಕಣ್ಣು ಮಂಜು ಆಗ್ತಿತ್ತು. ರಕ್ತ ಜಯಂತಿ ಆದ ತಕ್ಷಣ ನನಗೆ ಬಿಡುಗಡೆ ಆಗ್ತಿದೆ. ಕೋಟಿ ಕೋಟಿ ಸ್ತೋತ್ರ. ಯೇಸು ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಹೇಳುವಾಗ ಅಪೊಸ್ತಲರು ಯಾಕೆ ಕೂಡಿ ಬಂದಾಗ ಅಲ್ಲಿ ಅಭಿಷೇಕ ಬಂತು, ಅದೇ ಅಭಿಷೇಕ ಅಪೊಸ್ತಲರ ಅಭಿಷೇಕ ನಾನು ನೋಡೋದು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಪ್ಪ ಮಹಿಮೆ ಅಪ್ಪ ನಿನಗೆ ಮಹಿಮೆ. ಇನ್ನೂ ಒಂದು ಬೆಂಕಿ ಬಂದ ಅನಿಸ್ತಾ ಇತ್ತು. ಆಮೇಲೆ ಸಂಪೂರ್ಣ ಮಂತ್ರ ಮೈಯೆಲ್ಲ ದೇವರಿಗೆ ಕೋಟಿ ಸ್ತೋತ್ರ. ಮಹಿಮೆ ಮಹಿಮೆ ದೇವರಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ರಕ್ತ ಜಯ ಅಂತ ಹೇಳುವಾಗ ನನ್ನೊಳಗೆ ಧೈರ್ಯದ ಆತ್ಮನು ತುಂಬಿ ಆವರಿಸಿದಂಗಾಯಿತು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೈವದ ಆತ್ಮ ಒಂದು ಒಳ್ಳೆಯ ದೇವರ ಆತ್ಮ ಪ್ರವೇಶ. ಆಮೆನ್. ಅಂದರೆ ಇವತ್ತು ನನಗೆ ಏನಾಗಿತ್ತು, ಹೋಗ್ತೀನಿ ಅನ್ನೋಲ್ಲ ಇದೆ.
ಬಿಡುಗಡೆ. ಜಸ್ಟ್ ಒಂದು ವರ್ಡ್ ದೇವರ ಆತ್ಮ ಹೇಳ್ತಾರ, ಆ ಸಾಂಗ್ ಹೇಳ್ಬೇಕಾದ್ರೆ ಎಲ್ಲರಿಗೂ ಬಿಡುಗಡೆ ಆತ್ಮನ ಕಾರ್ಯ ಅಲ್ಲಿ ಹೋಲಿಸ್ಬಿಟ್ಟು ಒಬ್ಬೊಬ್ಬನೇ ಟಚ್ ಮಾಡ್ತಾ ಇದ್ದಾರೆ. ಅಲ್ಲಿ ಬೇಗ ಸಾಕ್ಷಿ ಹೇಳಿದಿಲ್ಲ. ಇನ್ನೊಂದು ಸಾಕ್ಷಿ, ನನಗೆ ಭಕ್ತಿ ತುಂಬ ನೋವಾಗ್ತಿತ್ತು. ಅಣ್ಣ ಒಂದು 2 ತಿಂಗಳಾಯ್ತು ಬೇರೆ ಬೆಳೆ ಕಮ್ಮಿ ಆಗುತ್ತೆ ಅಂತಂದರೆ ಅದು ಫುಲ್ ಏನು ನೋಡಿಲ್ಲ, ಭಕ್ತಿಯಲ್ಲಿ ನೋಡಿಲ್ಲ. ಮತ್ತು ಇನ್ನೂ ನಮ್ಮಲ್ಲಿ ಪ್ಯಾಂಕ್ರೆಟೈಟಿಸ್ ಅಂತ ಹೇಳಿದ್ರು, ಸ್ಕ್ಯಾನಿಂಗ್ ಮಾಡ್ತಾರೆ. ಡಾಕ್ಟರ್ ಹೇಳಿದ್ರೆ ಏನು ಊಟ ಮಾಡಿದ್ರಿ ಕಾಲೋಟದಲ್ಲಿ ಅಂತ ಹೇಳಿದ್ರು, ಮಾತೆಲ್ಲ ಬರ್ಕೊಟ್ಟಿದ್ರು. ಮಾತೆಲ್ಲ ತಾಳಿಲ್ಲ. ಮತ್ತು ಇಲ್ಲಿ ಪ್ರೇಯರಿಗೆ ಬರೋ ಅವತ್ತೇ ಪ್ರೇಯರ್ ಸ್ಕ್ಯಾನಿಂಗ್ ಮಾಡಿಕೊಂಡು ಪ್ರೇಯರಿಗೆ ಬಂದು ಮತ್ತು ಮಂಗಳಾಷ್ಟಮಿ ಊಟ ಮಾಡಬೇಕು ಬೇಡ ಅಂತ ಊಟ ಮಾಡ್ಕೊಂಡು ಬನ್ನಿ ಅಂತ. ಆದರೆ ಪ್ಯಾಂಕ್ರೆಟೈಟಿಸ್ ಆದರೆ ಹಾಸ್ಪಿಟ್ಲಲ್ಲಿ ಊಟ ಏನು ಕೊಡ್ಸಲ್ಲ, ಕಾಲೋಟ ಇರಿಸಿ ಗ್ಲೂಕೋಸ್ ಎಲ್ಲ ಹಾಕ್ತಾರೆ. ನಾವು ಊಟ ಮಾಡಿದ್ರು ಏನೂ ಆಗಲಿಲ್ಲ. ಮತ್ತು ಮಾತ್ರ ಒಂದು ದೇವರಿಗೆ ಇಸ್ರಾಯೇಲ್ ಮಧ್ಯದಲ್ಲಿ ಹೆಂಗೆ ಮಿರಾಕಲ್ಗಳು ನಡೀತು, ಜೀವಿತದಲ್ಲಿ ಈಗ ನಡೆಯುತ್ತೆ. ಈಗ ರಿಸೀವ್ ಮಾಡ್ತಾ ಇದ್ದೀನಿ, ಮಿರಾಕಲ್ಗಳು ನಂಬುತ್ತಾ ಇದ್ದೀನಿ ನಾನು. ಹಾಗೆ ಆಗುತ್ತೆ ನನ್ನ ಜೀವಿತದಲ್ಲಿ. ಅಷ್ಟು ಮಿರಾಕಲ್ ಇಸ್ರಾಯೇಲ್ ಮಧ್ಯದಲ್ಲಿ ಆಕೆ ಒಂದು ಸೀಕ್ರೆಟ್ ಇದೆ, ಅಲ್ಲಿ ಸೀಕ್ರೆಟ್ ಇದೆ. ಅಲ್ಲಿ ಅವ್ರು ಹೇಳ್ತಾರೆ ದೇವರ ಮಧ್ಯದಲ್ಲಿ ಬರ್ಬೇಕು. ಹೆಂಗ್ ಬಂದ್ರು? ಮೇಘ ಸ್ತಂಭವಾಗಿ Hallelujah. ಸ್ತಂಭವಾಗಿ ಬರ್ತಾ ಇದ್ದಾರೆ, ಹಿಂಬಲವಾಗಿ ಬರ್ತಾ ಇದ್ದಾರೆ, ಹಿಂಬಲವಾಗಿ ಬರ್ತಾ ಇದ್ದಾರೆ. ಅನ್ಯ ಜನಗಳಿಗೆ ಕಾಣ್ತಾ ಇದೆ ಇವ್ರ ಮಧ್ಯದಲ್ಲಿ ರಾಜಾದಿ ರಾಜ ಕರ್ತಾದಿ ಕರ್ತ ಇದ್ದಾರೆ. ನಾನು ನಡಿಬೇಕಾದ್ರೆ ಪಾಪ ನಡಿಬೇಕಾದ್ರೆ ಜೊತೆಲಿರು, ಮಾತಾಡ್ಬೇಕಾದ್ರೆ ಜೊತೆಲಿರು. ನಾನು ಎಲ್ಲ ಕಾರಣಕ್ಕೂ ಒಳಗೆ ಇರು, ಒಳಗೆ ಇರು, ಒಳಗೆ ಇರು. ಯಾವಾಗ ಒಳಗಿರೋ ಅಂತ ಹೇಳ್ತೀರಾ, ಯಾವಾಗ ನಾನು ಒಳಗಿರೋ ಅಂತ ಹೇಳ್ತೀರಾ, ಅವಾಗ ದೇವರ ಮಹಿಮೆ ಆಚೆ. Hallelujah. Hallelujah. ಎರಡನೇ ಸೆಂಟೆನ್ಸ್, ರಕ್ತ ಜಯ, 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 ರಕ್ತ ದೇವರನ್ನ ಕರೀತಾ ಇದೆ. ನಾನು ಯೇಸು ಕ್ರಿಸ್ತನ ರಕ್ತ ಜನಗಳ ಬಿಡುಗಡೆ ಮಾಡ್ತಾರೆ. ಯೇಸು ಕ್ರಿಸ್ತನ ರಕ್ತ ಪಾಪದ ಬಿಡುಗಡೆ ಮಾಡ್ತಾರೆ. ಯೇಸುವಿನ ರಕ್ತ ಕಾಲಿನ ಬಿಡುಗಡೆ ಮಾಡ್ತಾರೆ. Amen. Thank you. ಅವರಿಗೆ ಕ್ಲಾಸ್ ಸ್ವರ್ಗವೇ ನಮ್ಮ ತಂದೆ ಮನೆ, ಪರಲೋಕ ನಮ್ಮ ತವರು ಮನೆ. ಎಲ್ಲ ಮುಂದೆ ಬರೋದಾಗ್ಲಿ. ನಮ್ಮ ತಂದೆ ಮನೆ, ಜೀವವುಳ್ಳ ದೇವರಿರೋ ಪರಲೋಕ ಏರಿಸ. ಬಾಯಿ ತೆರಿತಲ್ಲ ಸುಮಾರು ಜನ ಅವರು. ಎಲ್ಲ ಕೈಗಳ ಮೇಲೆತ್ತಿ, ಎಲ್ಲ ಕೈಗಳ ಮೇಲೆತ್ತಿ. ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್.
ಏನಾದ್ರು ಶರೀರದಲ್ಲಿ ಏನಾದ್ರು ಉಳಿದಿದೆಯಾ ನೋಡ್ರಿ, ಅದು ಹೋಗ್ಬೇಕು. ಅದೀಗ ಶರೀರದಲ್ಲಿ ಏನಾದ್ರು ಉಳಿದಿದ್ರೆ ಅದು ಹೋಗ್ಬಿಡ್ಬೇಕೀಗ. ಏನು ಉಳಿದಿರಂಗಿಲ್ಲ. ಒಂದೇ ನೀವೇ ತಲೆಯಿಂದ ಮೈಯೆಲ್ಲ ಸರ್ವಿ ಗೆಟ್ ಔಟ್ ಅಂತ ಹೇಳ್ರಿ, ಅಷ್ಟೇ. ಅದು ಥ್ಯಾಂಕ್ ಯು ಜೀಸಸ್. ಸೀಮಾರ ಖರ ಬರಲ್ಲ ಬಲಬ. ಇವತ್ತು ನಾವೊಂದು ಕಡೆ ಪ್ರೇಯರ್ಲಿದ್ವು. ನನಗೆ ಅವಾಗ ಆಗುತ್ತೆ, ಈಗಿಲ್ಲ. ಸುಮಾರು 30 ವರ್ಷಗಳು ಅಥವಾ 28 ವರ್ಷದ ಹಿಂದೆ ಅಥವಾ ಎಷ್ಟು ನಂಬಿದ 2-3 ದಿನವೂ ಇಲ್ಲ ನನಗೆ ಅಭಿಷೇಕ ಆಗಿತ್ತು. ಅನ್ಯ ಭಾಷೆ ಗೊತ್ತೇ ಇಲ್ಲ ನಮಗೆ, ಅನ್ಯ ಭಾಷೆ. ಅವಾಗ ನಾನು ಯಾರು ಪ್ರೇಯರ್ಗೆಲ್ಲ ಕೇಳಿಲ್ಲ ಬಿಡಿ, ನಾನು ಈಗಲೂ ಕೇಳಲ್ಲ. ನನಗೆ ಸ್ವಸ್ಥತೆ ವಿಚಾರ ಒಂದ್ಸರಿ ಅಭಿಷೇಕ ಬಂದು ಮೈಯಿಂದ ಎಲ್ಲ ಕಿತ್ತಿ ಬಿಸಾಡಿದ್ ಬೈ ನನ್ನ ಕೈನೇ ಕಿತ್ತಿ ಬಿಸಾಡು ತೋ ತನಕ ಹೋಗುತ್ತೆ. ಬೆರಳು ಹಾಗೆ ಬರುತ್ತೆ, ನಾನಾಗೆ ಮಾಡಲ್ಲ. ಅದು ಹಾಗೆ ನಿಲ್ಸಕ್ಕೂ ಆಗಲ್ಲ. ಇವತ್ತು ನಾವು ಒಂದು ಕಡೆ ಪ್ರೇಮಿದ ನನಗೆ ಹಂಗಾಯ್ತು. ಅದಾದ್ಮೇಲೆ ನೋಡಿ ಯಾವ ಭಾರನೇ ಇಲ್ಲ. 75 kg ಇದ್ರು ನಾನು ಏನು 70 kg ಅಂತ ಕೇಳ್ತಾ ಇದ್ದೆ. 70ಕ್ಕಿಂತ ಹಗುರ ಕಾಣುತ್ತೆ. ನಿಮ್ಮ ವೈದ್ಯ ನೀನು ಸ್ವಸ್ಥ ಮಾಡಿ ನೋಡಿ. ಕೆಲವರು ನೀವೇನೋ ಗೊಂದಲ ಪಂದಲ ಅಂತ ಹೇಳ್ತಾ ಇದ್ದೀರಲ್ಲ, ಆ ಸ್ಟೇಟಸ್ಸೇ ಇಲ್ಲ ಆ್ಯಕ್ಚುಲಿ. ನೀನು ಹೇಳ್ತಾ ಇರೋದಷ್ಟೇ, ನೀವು ಹೇಳ್ತಾ ಇದ್ದೀರ ಅಷ್ಟೇ. ಅದು ಅಲ್ಲಿ ಗಿದ್ಯೋನೊಂದು ವಿಚಾರದಲ್ಲಿ ಮಾತಾಡ್ತಾ ಇದ್ದೀವಿ. ಗಿದ್ಯೋನನ್ನ ರೆಡಿ ಮಾಡೋಕ್ಕೆ ಮೊದಲು ಏನು ಮಾಡ್ತಾರೆ ದೇವರು? ಒಬ್ಬ ಪ್ರವಾದಿನ ಕಳಿಸ್ತಾರೆ. ಗೊತ್ತಾ? ನೀವು ಸೃಷ್ಟಿಕರ್ತನ ಬಿಟ್ಟು ನೀವು ಬೇರೆ ಹಿಂದೆ ಹೋಗಿದ್ದಕ್ಕೆ ನಿಮಗೆ ಇದು ಬರ್ತದೆ. ಆಗುತ್ತಾ? ಇದು ಪ್ರತಿ ದಿನ ನಿಮಗೆ ಅಲ್ಲಿ ಸೊಲೊಮನ ನೋಡೋಕ್ಕೆ ಬಂದವಳು ಹೇಳ್ತಾಳೆ, ನಿನ್ನ ಪ್ರಜೆಗಳು ದಿನ ನಿನ್ನ ಮಾತನ್ನ ಕೇಳಕ್ಕೆ, ನಿನ್ನ ಆಳ್ವಿಕೆ ಇರೋದಕ್ಕೆ ಎಷ್ಟು ಧನ್ಯರು ಅಂತ ಅದೇ ಮಾತು ಬರ್ತಾ ಇದೆ. ಇನ್ನು ಗೊಂದಲ ಪಂದಲ ಏನೇನೋ ಹೇಳ್ತಿಲ್ಲ, ಅವೆಲ್ಲ ಬಿಟ್ಬಿಡೋದನ್ನ ಅದ್ರೊಳಗಡೆ ಹೋಗ್ಲೇಬೇಡ್ರಿ. ಉನ್ನತ ಮಹಿಮೆ ಕ್ಯಾಶುವಲ್ನೆಸ್ ಅಂತ ಬಂತು, ತುಂಬ ಬಂತು ನಿನಗೆ. ತುಂಬ ಕ್ಯಾಶುವಲ್ನೆಸ್ಸು ಕೆಲವು, ಅದನ್ನೇ ನಾನು ಹೇಳಿದ್ದೀನಿ. ಅವಳು ತುಂಬ ಕ್ಯಾಶುವಲ್ ಅವಳು. ಯಾರು? ಯೋಹಾನ 4ರಲ್ಲಿ ಅವಳು ತುಂಬ ಕ್ಯಾಶುವಲ್ ಆಗಿ ಮಾತಾಡೋದು ನೋಡ್ತಾಳೆ ಏಸಪ್ಪ ಹತ್ರನ. ಆಯ್ತಾ? ಏಸಪ್ಪ ಅವಳನ್ನ ಸರಿ ಮಾಡ್ತಾರೆ ನೋಡ್ರಿ ಅವಳು. ಹಲ್ಲೆಲೂಯಾ. ಅವ್ರು ನಿನ್ನೆ ಸಂಜೆ ಅಥವಾ ಮೊನ್ನೆ ಸಂಜೆ ಫೋನ್ ಮಾಡಿದ್ರು. ಗಂಗಾಧರ್ ಅಲ್ವಾ? ನೀವು ಇದ್ರಿ ಲೈನಲ್ಲಿ. ಯಾರಿದ್ರಿ ನೀವು? ಸಂಜೆನ ಫೋನ್ ಮಾಡಿದ್ದು ನೀವು. ನೆನಪಿದೆ ಯಾರು ಕೇಳಿಸ್ಕೊಳ್ತಾ ಇದ್ರಿ ನೀವು? ನೋಡಿ, ಅದು ತಾಳಿ ವಿಚಾರ ಅದೇನೆ. ಯಾರು ಕೇಳಿಸ್ಕೊಳ್ತಾ ಇದ್ರಿ ಸಂಜೆ? ಮೊನ್ನೆ ಸಂಜೆ ಅಲ್ವಾ? ಪ್ರಾರ್ಥನೆ ಮಾಡ್ಲಾ ಇದ್ದದಕ್ಕೆ ಅದೆಂತ ತಾಳಿನೋ ಏನೋ ವಿಚಾರ ಅಲ್ವಾ? ನೋಡಿ, ಆ ಶನಿವಾರ ಸಂತೆ ಶನಿ ತೊಲಗೋಯ್ತು. ಆಗುತ್ತಾ? ಒಂದು ಪ್ರಾರ್ಥನೆ ಇಲ್ಲಿಂದಲೇ ಒಂದು ಪ್ರಾರ್ಥನೆ, ಇನ್ನೊಂದು ಮನೆಗೆ ಹೋಗೇ ಇಲ್ಲ ನಾವು. ಥ್ಯಾಂಕ್ ಯು ಜೀಸಸ್. ಎಲ್ಲ ಕೈಗಳ ಮೇಲೆ ಇವರಿಗೆ ಎಚ್ಚರಿಕೆ ಬಂದಿದೆ. ಹರ್ಷ ಅಮ್ಮಂಗೆಲ್ಲ ಚಾಡಿ ಮಾತುಗಳು ಕೇಳ್ಬಿಡಿ. ಇಲ್ಲಿರೋ ಎಲ್ಲ ಯಾರು ನೀವಲ್ಲ, ನಾನು ಯಾರು ಚಾಡಿ ಹೇಳಕ್ಕೆ ಬರ್ತಾರೆ ಅಂದರೆ ಹತ್ರದವ್ರ ಅಂದರೆ ಮುಖಕ್ಕೆ ತಟ್ಟು ಕಳಿಸ್ಬಿಡ್ತೀನಿ. ಹರ್ಷ ಆದರೆ ಇನ್ಯಾರು ಹತ್ರ ಇರೋ ನನಗೆ ಎಲ್ಲರೂ ಹತ್ರನೇ. ನೀವು ಯಾವನಾದ್ರೂ ಚಾಡಿ ಹೇಳಕ್ಕೆ ಬಂದರೆ ಮುಸ್ಲಿಗೆ ಹಂಗೆ ಚಿಂಟಿ ಕಳಿಸ್ಬಿಡ್ಬೇಕು. ಯಾರ ಮೇಲಾದರೂ ಯಾರದೇ ಇರಲಿ, ನೋ ಚಾಡಿಯನ್ನು ವ್ಯವಹಾರನೇ ಇಲ್ಲ, ಕಳಿಸ್ಕೊಡ್ರಿ. ಸ್ವಲ್ಪ ಅದು ಆ ವಿಚಾರಕ್ಕೆ ಬನ್ನಿ. ಇಲ್ಲೂ ನೋಡಿ, ನಾವು ಹೇಳ್ಕೊಡ್ತಾ ಇದ್ದೀವಿ. ಇಲ್ಲಿ ಯಾಕೆ ಸ್ವಲ್ಪ ನೀವು ಮೊಂಡು ಥರ ಬೀಳ್ತಿರೋದು ಯಾಕೆ ಅಂತ ಹೇಳ್ಬಿಡ್ತೀನಿ. ಕಂಡುಬಿಡ್ರಿ, ಇಲ್ಲಿರೋ ನಮ್ಮ ಹತ್ರ ಇರೋರು, ಇಷ್ಟು ಅಭಿಷೇಕದಲ್ಲಿರೋರು ಕಾರಣ ಇದೆ. ಅದಕ್ಕೆ ಏನು ಹೇಳಿದರೆ, ಅಲ್ಲಿ ದೀನತೆ ಬೇಕು ಅಂತ ಹೇಳಿದ್ದಾರೆ. ನಿಮಗೆ ನಾವು ಹೇಳಕ್ಕೆ ಹೋಗ್ತೀವಲ್ವ, ನಿಮಗೆ ಒಂದು ಸ್ವಲ್ಪ ತುಂಬ ನಾನೇನೋ ಅನ್ನಂಗೆ ಬಂದ್ಬಿಡುತ್ತೆ ನಿಮಗೆ. ಅಲ್ಲಿ ಹೋಗೋದು. ಗಿದ್ಯೋನು ಏನು ಹೇಳ್ತಾನೆ? ನನ್ನ ಮನೆ ನಾನು ಅಲ್ಪ ಅಂತ ಹೇಳ್ತಾನೆ. ಕರೆಕ್ಟ್ ಮಾತು. ಗೊತ್ತಾ ನಿಮ್ಗೆ? ಅದು ರಿಯಲ್ ವಿಚಾರ. ಅದಕ್ಕೆ ದೇವ್ರು ಹೇಳ್ತಾರೆ, ನಾನು ನಿನ್ನ ಜೊತೆ ಇದೆ. ಸರ್ ನೀವೇನು ಮಾಡ್ತೀರಾ? ನನ್ನ ಬುದ್ಧಿ ಜ್ಞಾನ ಕಾಸು ಅಂತ ಹೋಗ್ಬಿಡ್ತೀರಾ. ಅದಿಲ್ಲ ಅಲ್ಲಿ. ಅದಕ್ಕೆ ಅಲ್ಲಿ ದೇವ್ರು ಬಂದಿದ್ದು ಗಿದ್ಯೋನ ಜೊತೆ. ಗೊತ್ತಾ ನಿಮಗೆ? ಯಶನಿಗೆ ಅರ್ಥ ಆಗ್ತದೆ ಇದು. ಅದನ್ನು ಹೇಳೋ ಅಭ್ಯಾಸ ಇಲ್ಲ. ಆದರೆ ಅಲ್ಲೂ ಒಂದು ಸ್ವಲ್ಪ ಇದಿದೆ. ನೀವೇ ಅದನ್ನ ಹೇಳ್ಕೊಟ್ರೆ ನೀವು ಇನ್ನೂ ಟಾಪಿ ಆಗ್ಬಿಡ್ತೀಯ. ಆಮೇಲೆ ನಾನೇನು ಇಲ್ಲ ಅಂದರೆ ಇನ್ನೇನು ಇಲ್ಲ ಅಂತ ಹೇಳ್ಬಿಟ್ಟೆ ಮಕ್ಕಳೇ ಬಂದ್ಬಿಡ್ತೀಯ. ಯಾವ್ದು ಹೇಳೋದು ಅಂತ ಈಗ ನಾವಿರೋದು. ಈಗ ಹುಷಾರಾಗಿರ್ಬೇಕು ನಾವು. ಇದನ್ನ ಹೇಳ್ಕೊಟ್ಟು ತಗ್ಗುವಿಕೆ. ನಮ್ಮ ಹತ್ರ ಬರೋರಿಗೆ ಏನು ಬಂದಿಲ್ಲ ಅಂದ್ರೆ ಕಾಸು ಬರೋಕ್ಕೆ ಶುರು ಆಗುತ್ತೆ. ಕೆಲಸಗಳು ಮಲ್ಟಿ ಆಪ್ಷನ್ಸ್ ಅನೇಕ. ಇದು ಕೇಳಿದ್ರೆ ಅವತ್ತು ಸಾಕ್ಷಿ ನೀವು ಹೆಸರು ಪ್ರೈಸಿನ ಹೆಸರು ಸಾಕ್ಷಿ ಕೇಳಿದ್ರೆ ನೀವು, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ 3ನೇ ಕೆಲಸ ಸಿಗ್ತಾ ಅಂತ. ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗಲೇ 2 ಕೆಲಸ ಮಾಡ್ತಾ ಇದ್ದಾಳೆ. 2 ಕೆಲಸ ನೀವಿದ್ರೆ ಅವತ್ತು ನಾನು ಕೇಳಿದಾಗ ಲೈನಲ್ಲಿ ಇದ್ರೆ ನೀವು ಯಾರೋ ಒಂದು 2 ಜನ 3 ಕೆಲಸ ಬರುತ್ತೆ ಅಂತ ಹೇಳಿದ್ನಾ?
ಕೇಳಿ ಇಲ್ಲಿ ಒಂದು HR ಮಾಡ್ತಾ ಇದ್ದಾಳೆ, ಇನ್ನೊಂದು ಕೆಲಸ ಕೈ ಹಾಕಿದ್ದಾಳೆ, ಇನ್ನೊಂದು ಯಾವಾಗ ಬರ್ತದೆ ಕೇಳ್ತಾರೆ. ಇದೇನು ಮೆಂಟಲ್ ಏನು ಕೇಸ್ ಹೆಂಗ್ ಕೆಲಸ ಮಾಡ್ತೀಯ? ಮೂರನೇದು ಎರಡಕ್ಕೇನೆ ಆಯ್ತಲ್ಲ, ಕಲ್ಕಳಗಾಗಿ ನಿಂತ್ಕೊಂಡಿದ್ರು, ಎರಡಕ್ಕೇನೆ ಆಯ್ತಲ್ಲ ಮಾಡಕ್ಕ ಕೇಳ್ತೀರ ನೀವು ಈ ಥರದವ್ರು. ಮಲ್ಟಿಪಲ್ ಚಾಯ್ಸ್ ಅಂದ್ರೆ ನೀನು ಆಯ್ಕೆ ಮಾಡ್ಕೊಂಡು ಒಂದಕ್ಕೆ ಹೋಗಿ ಆರಾಮ ಮಲ್ಕೊಂಡು ಇನ್ನೊಂದು ಮಾಡ್ತಾ ಇದ್ದಾರೆ. ಯಾರ್ಯಾರು ನೀವು, ಕೆಲವರೆಲ್ಲ ನೀವು ಯಾರ್ಯಾರು ಇಲ್ಲಿ ಅವರೊಬ್ಬರೇ ಎಲ್ಲ ಯಾರಾದ್ರೂ ಇರ್ಬೋದು. ನೀವೀಗ ಬಸ್ ಹತ್ತಿದ್ದೀರಾ, ಆ ಹೊರೆನ ತಲೆ ಮೇಲೆ ಇಟ್ಕೊಂಡು ಕೂತೀಯ ಇನ್ನೊಂದು. ಆ ಕಂಡಕ್ಟರ್ ಹೇಳ್ತಾನೆ, ಈಗಿನ ಕಂಡಕ್ಟರ್ಗಳು ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ, ಹಳೆ ಕಂಡಕ್ಟರ್ಗಳು ನೋಡಿದ್ದೀರಾ? ಇಳಿದೋ ಕತ್ಲಾಗ ಏನ್ಬಿಡ್ತಾರೆ. ಸಿದ್ದರಾಮಯ್ಯ ಕಂಡಕ್ಟರ್ ಏನಿರುತ್ತೆ ಹೆಂಗಿರುತ್ತೆ? ಸಿದ್ದರಾಮಯ್ಯ ಕಂಡಕ್ಟರ್ ಆದರೆ ಆಚೆ ತಳ್ಬಿಡ್ತಾನೆ, ನಿಮಗೆ ಬಸ್ ಒಳಗಿದ್ದಾನೆ. ಏನಾಗಿದೆ ನಿನಗೆ, ತಲೆ ಕೆಟ್ಟಿದೆ ನಿನಗೆ ಅಂತ ಕೇಳ್ತಾನೆ ಬಂದು. ತಲೆ ಮೇಲೆ ಇಟ್ಕೊಂಡು ಕೂತಿದೀಯ ನೀನು, ಅದು ಆಗಿರುತ್ತೆ. ನೀವು ಎಷ್ಟು ನಂಬಾಯಿತು, ಇನ್ನು ಅವರೇ ನೀವೇ ಹೊತ್ಕೊಂಡಿದ್ದೀರ. ಆ ಪಾಯಿಂಟ್ ಸ್ವಲ್ಪ ಕಳಿಸ್ಕೊಳ್ಳಿ ನೀವು. ಅದಕ್ಕೆ ಬಲಹೀನತೆಯಲ್ಲಿ ಪೂರ್ಣ ಬಲ ಕಾರ್ಯ ಒಪ್ಕೋಬೇಕದು. ಅದರ ಪಾಯಿಂಟ್ ಏನು ಹೇಳಿ, ಇದೇ ಒಂದು ಪಾಯಿಂಟ್ ಏನು ಹೇಳಿ, ನಾಳೆ ಧ್ಯಾನ ಮಾಡೋಣ. ತುಂಬ ವಿಚಾರ ಇದೆ. ಇನ್ನು ಮೆಸೇಜೇ ರೆಡಿ ಮಾಡಿಲ್ಲ. ಆಗಲೇ ಅಷ್ಟೇ ಮೆಸೇಜ್ ಅದ್ರ ಬಗ್ಗೆ ನಾಳೆ ಏನು ರೆಡಿ ಮಾಡಿಲ್ಲ. ಆದರೆ ಒಂದು ಡೈಲಿ ಡಿವಿಷನ್ಸ್ ಇದೆ, ಬಟ್ ಭಾನುವಾರಕ್ಕೆ ಬೇರೆ ಮೆಸೇಜ್ ಪಾಯಿಂಟ್ಸ್ ಉಂಟಲ್ವಾ? ಅಲ್ಲಿ ನೋಡಿದ್ವಿ ಅವನು ಈ ಸರೆಂಡರ್ಡು. ನಾನು ಇವಾಗ ಏನು ಮಾಡ್ತೀರಿ ಹೇಳಿ ನೀವು? ಯಶೋಧರಮ್ಮ ಈ ಕಡೆ ನೋಡಿ, ನೀವು ಅಲ್ಲಿ ಕಣ್ಬೇಡಿ, ಮುಂದೆ ಬನ್ನಿ ನೀವು. ಇಲ್ಲಿ ನೋಡಿದ್ವಿ. ನಾನು ಇವಾಗ ಏನು ಮಾಡ್ತಿದ್ವಿ ಹೇಳಿ? ದೇವ್ರ ದರ್ಶನ ನಮ್ಮನ್ನು ಹಿಡಿಯೋಕ್ಕಾಗದ, ಆಕಾಶಕ್ಕೆ ಹೋಗಿದ್ವಿ ನಾವು ದೇವ್ರು ಹೇಳ್ದಂಗೆ ಕೆಳಗೆ ಮಾಡ್ಬಿಡೋರು. ಹಾಸನದವ್ರಂತೂ ದೇವರಿಗೆ ಇವ್ರು ಹೇಳೋರು, ಅಬ್ರಹ್ಮ ದೇವ್ರಿಗೆ ಹೇಳ್ತಾನಲ್ಲ, ಇಷ್ಮಾಯಿಲ್ ಸಾಕು ಬಿಡಪ್ಪ ಅಂತ. ಈ ಥರದ್ದೆಲ್ಲ ನೀವೇ ಮಾತಾಡ್ಬಿಡ್ತೀರಿ ನೀವು. ಈ ಜೀವನ ನೋಡಿ ತುಂಬ ಹುಷಾರಿದೆ. ಏನು ಹೇಳ್ತೇನೆ ಹೇಳಿ? ನಾನು ಅಲ್ಪ, ನಮ್ಮ ಮನೆ ಅಲ್ಪ ಅಂತೇನೆ. ಮತ್ತೇನು ಹೇಳ್ತಾನೆ? ಗುರುತು ಕಲ್ತು ಗೊತ್ತಾ ನಿಮಗೆ? ಗ್ಯಾರಂಟಿ ಕಾಣಂಗ್ ಬಾ ಅಭಿಷ ಅನುಷ್ ಬಾಯಿ ಕಳೆದಿನೋ ಅಂತ ಔಚ್ಕೋಬಾರ್ದಂಗೆ ಮುಂದೆ ಕಳಿಸೋಣ, ದೇವರನ್ನ ಮುಂದೆ ಕಳಿಸೋಣ. ಹ್ಯಾಂಗೆಲ್ಲ ಕೈಗಳ ಮೇಲೆ ಥ್ಯಾಂಕ್ ಯು ಮಾಸ್ಟರ್. ದೀನತೆ ಇರೋದು ಕಳಿಸ್ಕೊಳ್ಳೋದು. ಆದರೆ ಟಿಮಿಟಿ ಇರಂಗಿಲ್ಲ, ದೀನತೆ ಇರಲಿ, ಗುಲಾಮ್ಗಿರಿ ಇರಂಗಿಲ್ಲ. ನೋ, ಅವನು ಕುತ್ತಿಗೆ ಪಟ್ಟಿ ಹಿಡಿಬೇಕು, ಸೀದಾ ಕೈ ಹಾಕ ಸೈತಾನಿಗೆ. ಬೇರೆಯವ್ರ ಏನು ಹಾಗೆ ಅಲ್ಲ, ಏನು ಅವ್ರು ಏನಾದರೂ ಮಾತಾಡ್ಕೊಳ್ಳಿ, ಸುಮ್ಮನೆ ಸೈಲೆಂಟಾಗಿ ಬಂದ್ಬಿಡೋದು. ದಾನಿಯಲ್ ಮೇಲೆ ಅವ್ರಿಗೆ ಏನು ಕತ್ತಾಡ್ಸಕ್ಕೆ ಆಜ್ಞೆ ಆಗಿದೆ. ನಮ್ಮ ಸಾಹೇಬರು ಬಂದರು, ಬೈಬಲ್ ರೀತಿ ಬರ್ತದೆ, ಯಥಾ ಪ್ರಕಾರ ಮೂರಾವರ್ತಿಯ ಒಂದು ಪ್ರೇಯರ್ ಶುರುವಾಯಿತು. ಇಂಗ್ಲೀಷಲ್ಲಿ ಹೇಳಿದೆ ಆಸ್ ಇಸ್ ಕಸ್ಟಮ್ಸ್ ಅಂತ. ಗೊತ್ತಾ ನಿಮಗೆ? ಇದು ಸೀಕ್ರೆಟ್ ಇದೆ, ಆಗುತ್ತಾ? ಯು ಡೋಂಟ್ ಕೇರ್ ಅಬೌಟ್ ದಟ್. ದೀನತೆಯಲ್ಲಿ ಧೈರ್ಯ ಹೇಳ್ರಿ, ದೀನತೆಯೊಂದಿಗೆ ಧೈರ್ಯ ಹೇಳಿ. ಗುಲಾಮ್ಗಿರಿ ಎಲ್ಲ ಇಲ್ಲ. ನಾವು ಕೆಲ್ಸಗಳಿದ್ರು ಜಾತಿ ವಿಚಾರ, ಶ್ರೀಮಂತರು ಬಡವರು, ಬಣ್ಣ ಯಾವಕ್ಕೆಲ್ಲ ಬೀಳ್ಬೇಡ್ರಿ ನೀವು. ಆಮೇಲೆ ಕಾಯಿಲೆ ಬಲ ಹಿಂದೆ ತಿಳ್ಕೊಳ್ಳಿ ನೀವು. ಚೂರು ಕೇರ್ ಮಾಡಬೇಡಿ ಅದಕ್ಕೆ. ನೀವು ನನಗೆ ನಡೆಯೋಕ್ಕಾಗದೇ ಇದ್ದಾಗಲೇ ಓಡಾಡಿದ್ದೀನಿ, ಗೊತ್ತಾ ನಿಮಗೆ? ನಡೆಯೋಕ್ಕಾಗದೇ ಇದ್ದಾಗ ಓಡಾಡಿದ್ದೀನಿ ನಾನು, ಯಾರಿಗೂ ಹೇಳಿಲ್ಲ ಅಷ್ಟೇ. ಅವಾಗ ಏನು ಹೇಳಿ, ನಾನು ಹೋಗ್ಬಿಟ್ಟಲ್ಲಿ ನಾಗ್ಪುರಲ್ಲಿ ಹೋಗ್ಬಿಟ್ಟು ಅದು ಛತ್ತೀಸ್ಗಢಲ್ಲಿ ಹೋಗಿ ಪ್ಲೀಸ್ ಪ್ರೇ ಫಾರ್ ಮೀ ನಾನು ಪ್ರಾರ್ಥನೆ ಮಾಡಿದ್ರೆ ಇವ್ದ್ಯಾಕೆ ಕರ್ಸಿದ್ಯಾ ಅಂತ, ಗೊತ್ತಾ ನಿಮಗೆ? ನನಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಇರ್ರಿ. ಯಾರು ಹೇಳ್ತಾರೆ ಅದನ್ನು? ಮೇರೆ ದುವಾ ಮಂಗುಬಿ ಕತಲ್ ಕರ್ನೆ ಕೆ ಲಿಯೆ. ಟೆರರಿಸ್ಟ್ ಬಾಂಬ್ ಹಾಕಕ್ಕೆ ಅವನು ಮೇರೆ ಲಿಯೆ ದುವಾ ಮಂಗು ಕೇಳಿದ್ರೆ ಇವತ್ತು ಈ ಭಾಷೆನ ಕೇಳಿದ್ರು, ಅದನ್ನೇ ಹೇಳಿದವರು. ಮೇರೆ ಲಿಯೆ ದುವಾ ಮಂಗು ಯಾಕೆಂತ ಅವನಿಗೆ ಬಾಂಬ್ ಹಾಕ್ಬೇಕಲ್ಲ ಹೋಗೋರು ನಮ್ಮ ಇಸ್ರೇಲ್ ಮೇಲೆ. ಅದಕ್ಕೆ ಅವನಿಗೋಸ್ಕರ ಕೇಳಿ ಕೆಲಸ ಮಾಡೋದು. ತಿರುಗಿ ಅರ್ಥ ಆಗ್ತಿಲ್ಲ, ಏನು ಮಾತಾಡ್ತೀನಿ, ಏನು ಅರ್ಥನೇ ಆಗ್ತಿಲ್ಲ. ಥ್ಯಾಂಕ್ ಯು ಮಾಸ್ಟರ್. ತುಂಬ ಅಭಿಷೇಕ ಸುರಿದಿದೆ, ಇನ್ನೇನು ಉಳಿಯಂಗಿಲ್ಲ. ಅದು ಕಳಿಸ್ಕೊಳ್ಳಿ. ನೀನು ಮಾರ್ಪಟ್ಟು ಪ್ರವಾದಿಸುವಿ. ಹೋಗ್ಬಿಟ್ಟು ಮನೇಲಿ ಹೋಗಿ 1 ಸಾಮುವೇಲ 10ನೇ ಅಧ್ಯಾಯ ಓದ್ಕೊಳ್ಳಿ. ಮನೆಗೆ ಹೋಗಿ ಆ ಸಾಮುವೇಲನ ಬಿಟ್ಟು ಹೋದ ತಕ್ಷಣನೇ ಹೊಸ ಹಾರ್ಟ್ ಕೊಡಲ್ಪಡುತ್ತದೆ. ಅದೇ ದಿನದಲ್ಲ ನೆರವೇರಿತು ಪ್ರವಾದನೆ. ಏನು ನೀವು ಕೇಳಿಸ್ಕೊಂಡಿದ್ರೆ ನೀವು? ನಾಳೆ ಅಲ್ಲ, ಅದು ಈಗಲೇ ಶುರು ಆಗೋದು. ನಿಮ್ಮ ತಲೆ ನಡ್ಡು ನೆತ್ತಿನ ನೀವೇನೆ ಮೈಯೆಲ್ಲ ಸರುಬಿಟ್ಟು ಔಟ್ ಪರ್ಫೆಕ್ಟ್ ಹೆಲ್ತ್ ಹೇಳಿ. ಏನೇನು ಬೇಕು ಹೇಳಿ ನಿಮಗೆ? ಹೊಸ ಹಾರ್ಟ್, ಹೊಸ ಲಿವರ್, ಏನೇನು ನಿಮಗೆ ಗೊತ್ತು? ಹೊಸ ಮೂಳೆಗಳು. ಆ ಮೂಳೆಗಳು ಫಸ್ಟ್. ಆ ಮೂಳೆ ನಾಲ್ಗೆಗೆ ಒಂಚೂರು ಸರಿ ಹೇಳ್ಕೊ. ನನ್ನ ನಾಲ್ಗೆ ನೆಟ್ಟಿಗಿರುತ್ತೆ ಅಂತ ಹೇಳ್ಕೊ. ನನ್ನ ನಾಲ್ಗೆ ಚಾಡಿ ಇಲ್ಲ ಅಂತ ಹೇಳು. ಬೈಬಲ್ ಹೇಳುತ್ತೆ, ನಿನ್ನ ನಾಲ್ಗೆನ ಕೇಡಿ ಹೋಗೋದನ್ನು ಕಾಪಾಡ್ಕೊ. ಮುಂದಕ್ಕೆ ಏನು ಹೇಳುತ್ತೆ? ಬಹುದಿನ ಬದುಕ್ಯ. ಇಲ್ಲ, ಅರ್ಧಕ್ಕೆ ಹೊರಡೋ ಚಾನ್ಸ್ ಇರುತ್ತೆ.
ಹುಷಾರಾಗಿರ್ರಿ. ಯಶೋಧರಮ್ಮ ಕೇಳಿಸ್ಕೊಳ್ಕೊಳ್ಳೋದೆ ನಿಂತಲೇ ನಿದ್ರೆ ಅದಕ್ಕೆ ಇಲ್ಲ ನೋಡಿಲೇ ಬಾಯಿನ ಹಿಡ್ಕೊ ಬಾಯಿನ, ಅವಾಗ ಬದುಕಿಗೆ ಬಾಳ್ತೇನೆ. ನಾವೇನು ಹೇಳ್ತೀವಿ 120 ಕಮ್ಮಿ ಯಾರು ಹೋಗಬಾರ್ದು. ಭೂಮಿ ಈಗಲೇ ಭಾರ ಆಗಿದೆ, ಇರ್ಲಿಕ್ಕೆ ಸಿಗ್ತಾ ಇಲ್ಲ. ಅದು ಇನ್ನೂ ಸ್ಪಿನ್ನಿಂಗ್ ಜಾಸ್ತಿ ಆಗುತ್ತೆ. ಒಂದ್ ಕಡೆ ಜಾಸ್ತಿ ಭಾರ ಆದ್ರೆ ಸ್ವಲ್ಪ ಸ್ಪೀಡ್ ಆಗುತ್ತೆ. ಮಾಸ್ಟರ್ ತುಂಬ ಪ್ರೇಯರ್ ಪಾಯಿಂಟ್ಗಳಿದೆ ನಮ್ಮ ಮುಂದೆ ಅಲ್ವಾ? ಎಷ್ಟು ಜನ ಪ್ರೇಯರ್ ಮಾಡ್ತಾ ಇದ್ದಾರೆ? ನಾವು ಹೇಳೋ ಪಾಯಿಂಟಿಗೆಲ್ಲ ಮಾಡ್ತಾ ಇದ್ದೀರಾ ಸರಿಯಾಗಿ? ನನ್ನ ಕಾಪಾಡು ಕಾಪಾಡು ಪ್ರೇಯರ್ ಬಿಟ್ಬಿಡ್ರಿ ಅದನ್ನ. ನನ್ನ ದೇಶನ ಕಾಪಾಡ್ತೀನಿ ನಾನು. ಆ ಎಲಿಶಾ ಆಗೋರು ನಮಗೆ ಬೇಕು. ಯವನಸ್ಥರು ನಾನೇನು ಕೇಳಿಸ್ಕೊಳ್ತೀನಿ. ನನ್ನ ಯವನಸ್ಥರು ವಿಚಾರ ನಾನೇನು ಗೊತ್ತಾ? ಅನೂಪ ಅರವಿಂದ್, ಆಮೇಲೆ ರಚನಾ, ಯಾರ್ಯಾರು ಯವನಸ್ಥರು ಅವ್ರು ನೋಡ್ತಾ ಇದ್ದೀನಿ. ಇನ್ನೂ ಚಿಕ್ಕ ಮಕ್ಕಳು ನಿತಿನ್ ಎತ್ತೇನು ಅಲ್ಲಲ್ಲೇ ಹೋಗಿ ಅವರು ಯಾರು ನಿಮಗೆ ಗೊತ್ತಾ? ವೆಸ್ಲಿ ಬ್ರದರ್ಸ್, ಜಾನ್ ವೆಸ್ಲಿ, ಚಾರ್ಲ್ಸ್ ವೆಸ್ಲಿ ಗೊತ್ತಲ್ಲ ನಿಮಗೆ? ಯಾರವರು? ಮೆಥೋಡಿಸ್ಟ್ ಚರ್ಚ್ ಆಫ್ ಇಂಗ್ಲೆಂಡಿಂದ ಇಬ್ಬರೇ ಹುಡುಗರು, ಚಿಕ್ಕ ಹುಡುಗರು. ಅವರಿಗೆ ಕಟ್ಟುಪಾಡು ಆಗ್ಲೇ ಆಚೆ ಬಂದ್ಬಿಟ್ರಲ್ಲ ಇಂದ ಬಂದ್ಬಿಟ್ಟು ಬೀದಿ ನಿಂತ್ಕೊಂಡು ಯಾರು ಬರೋದೇ ಇಲ್ಲ ಅಲ್ಲಿ. ಚಾರ್ಲ್ಸ್ ವೆಸ್ಲಿ ಸಾಂಗ್ ಹೇಳೋದು, ಜಾನ್ ವೆಸ್ಲಿ ಕೂಗೋದು ಅಲ್ವಾ? ನೋಡಿ, ಒಬ್ಬ ಬಂದ, ಅವನಿಗೆ ಸುವಾರ್ತೆ ಕೇಳ್ತಾರೆ. ಅವನು ಒಬ್ಬನಿಗೆ ಕೇಳ್ತಾ ಇದ್ದ. ಇವ್ರಿಗೆ ಆಶ್ಚರ್ಯ, ಚೆನ್ನಾಗಿ ಕೂಗಿದ್ರು ಒಬ್ಬನಿಗೆ. ಫಸ್ಟ್ ಟೈಮ್ ಒಬ್ಬನಿಗೆ ನೋಡಿ. ಮೆಥೋಡಿಸ್ಟ್ ಚರ್ಚ್ ಇಲ್ಲದೆ ಜಾಗ ಎಲ್ಲಿದೆ ಇವತ್ತು? ಅವ್ರದ್ದು ಹೇಳ್ತಾರೆ ಸಾಕ್ಷಿನ. ಇಬ್ಬರೇ ಇದ್ರು, ಯಾವನು ಕೇಳೋರಿಲ್ಲ ಅವ್ರ ಮಾತನ್ನ. ಒಬ್ಬ ಕೇಳ್ತಾ ಇದ್ದ. ಏನು ಇವ್ರು ತುಂಬ ಎನ್ಕರೇಜ್ ಆಗಿ ಕೇಳಿಸ್ಕೊಂಡು ಆಮೇಲೆ ನೋಡಿದ್ರು ಸರಿ. ಆಮೇಲೆ ಆದ್ಮೇಲೆ ಏನಕ್ಕೆ ಕೇಳ್ತಾ ಇದ್ದಾರೆ? ಸುಟ್ಟು ಬುಟ್ಟು ಹಾಕಿದ್ರೆ ಕಾಸು ಬೇಕಾಗುತ್ತೆ, ಅದಕ್ಕೆ ನಿಂತಿದ್ದಾರೆ. ಪ್ರೀಚಿಂಗ್ ಕೇಳಿಸ್ಕೊಂಡು ಆದ್ಮೇಲೆ ಇವರೇನೋ ವಾಕ್ಯ ಕೇಳಿಸ್ಕೊಳ್ತಾರೆ ಅಂದರೆ ಕಾಸಿಗೆ ಕೂತಿದ್ರಂತವ್ರು. ಕಾಸಿಗೆ ಕೂತಿದ್ದಂಥವ್ನು ಒಬ್ಬ. ಅಲ್ಲಿಂದ ಶುರು ಆಗಿದೆ. ಒಂದು ಪ್ರೇಯರ್ ಮಾಡಿದ್ರು ಅವ್ರು. ಜಾನ್ ವೆಸ್ಲಿ ಹೇಳಿದ್ರೆ 100 ಜನ ಯವನಸ್ಥರನ್ನ ಕೊಡೋದು ಅವನಿಗೆ. ಲೋಕನೇ ಅಲ್ಲೋಕನ ಮಾಡೋದಿಲ್ಲ. ದೇವರು ಕೊಟ್ಟರು. ಇವತ್ತು ಮೆಥೋಡಿಸ್ಟ್ ಚರ್ಚು, ನೀವು ಡೆಲ್ಲಿ ಒಳಗೆ ಗಲ್ಲಿ ಒಳಗೆ ಹೋಗಿದ್ದೀವಿ. ಡೆಲ್ಲಿ ಗಲ್ಲಿಲಿ ಒಂದಿದೆ ನೋಡಿದ್ದೀನಿ ನಾವು. ಹಲ್ಲೆಲೂಯಾ. ಆ ಥರ ಅರಿಕೆ ಮಾಡೋದು. ಕೈಗಳ ಮೇಲೆ ಕಣ್ಣುಗಳ ಮುಚ್ಚಿ ಹೇಳಿದಾಗ ಆ ಸಾಮುವೇಲನ ಹೆಂಗೆ ಕೊಟ್ಲು 12 ಹೇಳ್ರಿ ಅದನ್ನ. ಇಸ್ರೇಲ್ ಹೆಂಗಾದ ಹೇಳಿ, ಯಾಕೋಬ ಹೇಳಿ ಅದನ್ನು. ನೀವು ಯಾಬೇಚ ಏನಾದ ಹೇಳ್ರಿ. ಈಗ ನೀವು ಹೇಳ್ರಿ, ನೀವೀಗ ಅದನ್ನ ಜ್ಞಾಪಕ ಮಾಡ್ಕೊಂಡು ಹೇಳ್ರಿ. ಯಾಬೇಚ ಏನಾದ ಹೇಳ್ರಿ ನೀವಲ್ಲಿ. ಅಲ್ಲಿ ಅವಳು ರಕ್ತ ಕುಸುಮ ರೋಗಿ. ಓಕೆ, ರಕ್ತ ಕುಸುಮ ರೋಗಿಯ ತುದಿ ಕೊಂಡನೆ ಏನು ಮುಟ್ಟಿದೆ ಅದು ನೋಡು. ವಾಗ್ದಾನ ಅದು. ನಾನು ನಿನ್ನ ಮರೆಯೋದಿಲ್ಲ. ಹಂಗೆ ಆ ಸೆಕೆಂಡಲ್ಲಿ ಗುಣ ಆದ್ಲು. ಥ್ಯಾಂಕ್ ಯು ಜೀಸಸ್. ಅವಳೆಲ್ಲಿ ಸರಿಯಾದ ನಾಡಿ ಮಿಡ್ತಾನೆ ಮುಟ್ಬಿಟ್ಲು ನೋಡಿ. 12 ವರ್ಷದ ರೋಗ 1 ಸೆಕೆಂಡಲ್ಲಿ ಇಲ್ಲ. ಈಗ ಕಲ ಅದೇ ನಡೆಯೋದು ಈಗ. ಎಲ್ಲಿ ಕಲ ಎಲ್ಲಿ? ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಫಾದರ್, ವಿ ಗಿವ್ ಯು ಆಲ್ ದಿ ಗ್ಲೋರಿ. ನಾನು ಕೊರತೆಲಿಲ್ಲ ಹೇಳ್ರಿ. ಕೊರತೆ ಅಂದರೆ ಗೊತ್ತೇ ಇಲ್ಲ ನಮಗೆ. ದೇವರ ತರದ ವ್ಯಕ್ತಿ ನಾನು. ಇಂಗ್ಲಿಷಲ್ಲೇ ಸರಿ. ಗಾಡ್ಸ್ ಕೈಂಡ್ ಹೇಳ್ರಿ. ಗಾಡ್ಸ್ ಕೈಂಡ್ ಎಕ್ಸಾಕ್ಟ್ ಆಗಿ ದೇವ್ರ ರೀತಿ ಅಂತಾನೆ ಅದು. ಕೇಳಿಸ್ಕೊಳ್ಳಿದ್ರೆ ನೀವು ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ಗಳವೆಲ್ಲ ಅದು. ಹಲ್ಲೆಲೂಯಾ. ದೇವರು ಹೆಂಗೆ ಕಾರ್ಯ ಮಾಡ್ತಾರೆ ನಾನು ಹಂಗೆ ಕಾರ್ಯ ಮಾಡ್ತೀನಿ. ನಾನು ಜಯದ ವ್ಯಕ್ತಿ. ನಾನು ಜಯಿಸೋದಕ್ಕೆ ಹುಟ್ಟಿರುವಂತ ವ್ಯಕ್ತಿ. ನನ್ನ ಶರೀರದಲ್ಲಿ ಯಾವ ಕೊರತೆ ಇಲ್ಲ. ಪ್ರತಿ ಕ್ಷಣ ನನಗೆ ಜಯ. ನನಗೆ ಈ ತಿಂಗಳು ಆಗಸ್ಟ್ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೀನಿ ನಾನು. ನನಗೆ ಭಯ ಆತಂಕ ಇಲ್ಲ. ನಂಬಿಕೆಯಿಂದ ಈ ಆಗಸ್ಟ್ ಮತ್ತೆ ಬರೋ ದಿನಗಳನ್ನ ಎದುರಿಸ್ತೀನಿ ನಾನು. ಏನೇ ಬಂದಿರೋದು ನನ್ನ ಪರವಾಗಿ ಮಾರ್ಪಡುತ್ತೆ ಅದು. ಆಗಸ್ಟ್ ತಿಂಗಳು ಕೇವಲ ಕ್ಯಾಲೆಂಡರ್ ಅಲ್ಲ, ಅದು ನನಗೆ ಇದು ನನಗೆ ದೈವಿಕ ನೇಮಕಾತಿ. ದೇಶಗಳನ್ನ ಪ್ರದೇಶಗಳನ್ನ ವಶ ಮಾಡಿಕೊಳ್ಳುವಂತ ಸಮಯ. ಪೂರ್ಣ ಭರವಸೆಯಿಂದ ಇದ್ದೀನಿ ನಾನು. ಉದ್ದೇಶ ಪೂರ್ವಕವಾಗಿ ಕಾರ್ಯ ಮಾಡ್ತೀನಿ ನಾನು.
ಅದು ಯಾವಾಗಲೂ ಯೇಸು ನಾಮದಲ್ಲೇ. ನನಗೆ ದೀನತೆ ಇದೆ, ಗುಲಾಮ್ಗಿರಿ ಇಲ್ಲ. ನನಗೆ ದೀನತೆ ಧೈರ್ಯದಿಂದ ಇದೆ. ನನಗೆ ನನ್ನ ವಿರುದ್ಧವಾಗಿ ರೂಪಿಸಲಾದ ಯಾವುದೇ ಆಯುಧ ಜಯಿಸಲಿಲ್ಲ. ಯಾವುದೇ ಸುಳ್ಳು ನನ್ನಲ್ಲಿ ಬೇರೂರುವುದಿಲ್ಲ. ಹೇಳಿ, ಆದಾಮನಿಂದ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ತನಕ, ನನ್ನ ಫ್ಯಾಮಿಲಿ, ಅಜ್ಜ ಅಜ್ಜಿ ಫ್ಯಾಮಿಲಿ, ಮಮ್ಮಿ ಎಲ್ಲರ ತನಕ, ಅಣ್ಣ ತಮ್ಮ ಅಕ್ಕ ತಂಗಿ ಫ್ಯಾಮಿಲಿ ಎಲ್ಲರಿಗೂ ಏನೇನು ಬೇರೂರಿದೆ, ಬೇರಿಗೆ ಆಗದೆ ಇರೋದು ಅದು ಬೇರು ಸಮೇತ ಕಿತ್ತಾಗ್ತದೆ. ಪರಿಶುದ್ಧಾತ್ಮನ ನಿಯಮ, ಪರಿಶುದ್ಧಾತ್ಮನ ಜೀವವುಳ್ಳ ನಿಯಮ ನನ್ನೊಳಗೆ ಕಾರ್ಯ ಮಾಡ್ತಾ ಇದೆ. ಭಯಕ್ಕೆ ನನ್ನ ಹೃದಯದಲ್ಲಿ ಅವಕಾಶ ಇಲ್ಲ. ಭಯಕ್ಕೆ ಬದಲಾಗಿ ಶಕ್ತಿ, ಶಾಂತಿ, ಉದ್ದೇಶ, ದೈವಿಕ ನಿರ್ದೇಶನದೊಂದಿಗೆ ಪ್ರತಿದಿನ ನಡೆಯುತ್ತೀನಿ. ಒಳ್ಳೆಯತನ, ಕರುಣೆ ನನ್ನ ಜೀವಮಾನವೆಲ್ಲ ನನ್ನ ಹಿಂಬಾಲಿಸುತ್ತೆ. ವೈರಿಯ ಮುಂದೆ ಔತಣ ನನಗೆ. ದೇವರ ವಾಕ್ಯದಲ್ಲಿ ಸಮೃದ್ಧಿಯಾಗಿದೆ. ಅದು ಗಟ್ಟಿಯಾದ ಶಬ್ದ ನನ್ನಲ್ಲಿದೆ. ಆದರೆ ದೇವರ ವಾಕ್ಯ ಗಟ್ಟಿಯಾದ ಶಬ್ದವಾಗಿ ನನ್ನ ಕಿವಿಯಲ್ಲಿದೆ. ನನ್ನ ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿದೆ. ಹಣ ನನಗೆ ಕೊರತೆ ಇಲ್ಲ. ನಾನು FD ಇಡ್ತೀನಿ. ನಾನು ಕೋಟಿ ಕೋಟಿ FD ಇಡ್ತೀನಿ. ಪ್ರಾಪರ್ಟಿಗಳು ತಗೊಳ್ತಾ ಇರ್ತೀನಿ. ನನ್ನ ಶರೀರದಲ್ಲಿ ಯಾವ ಬಾಧೆಗಳಿಗೆ ಅವಕಾಶ ಇಲ್ಲ. ಮಂತ್ರ ತಂತ್ರಗಳು ನನ್ನ ಹೆಸರು ಕೇಳಿದ್ರೆ ಸುಟ್ಟೋಗ್ತವು. ಚಿನ್ನನ ಧೂಳು ತರ ಇಡ್ತೀನಿ. ನಾನು ನನ್ನ ಸಂತತಿಯಲ್ಲಿ ರಾಜರು ಎದ್ದೇಳ್ತಾರೆ, MLA MP ಗಳು ಎದ್ದೇಳ್ತಾರೆ. ನಾನು ಹೇಳ್ದವ್ರೇನೆ MLA MP ಗಳಾಗ್ತಾರೆ. ನಾನು ಹೇಳ್ದವ್ರನ್ನೇ DC SP ಗಳಾಗ್ತಾರೆ. ನಾನು ಆಳ್ವಿಕೆ ಮಾಡುವಂತ ವ್ಯಕ್ತಿ. ಆ ಪ್ರಾಪರ್ಟಿಗಳು ರಿಜಿಸ್ಟರ್ ಆಗುತ್ತೆ ನನ್ನ ಹೆಸರಿಗೆ. ಆ ಪ್ರಮೋಷನ್ ನನಗಾಗಿನೇ ಕಾಯಿದೆ. ಆ ಖಾಲಿ ಇರೋ ಜಾಗ ನನಗೇನೆ. ಅದು ನನಗೋಸ್ಕರ ಜಾಗಗಳು ಖಾಲಿ ಆಗುತ್ತೆ. ಶ್ರೇಷ್ಠವಾದದ್ದು ನನಗೆ ಮೀಸಲಾಗಿದೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ಪರಲೋಕದ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಬೇಕ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ಆಹಾರವೇ ಪಾಲಿಸು. ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸಿ. ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವಿದೆ. ನನ್ನ ಮನೆ ಹೊಂದಿಕೊಂಡ ನನ್ನ ಶರೀರ ಆತನ ಪವಿತ್ರವನ್ನು ಕೀರ್ತಿಸಿ. ನನ್ನ ಮನೆ ಹೊಂದಿಕೊಂಡ ಆತನ ಉಪಕಾರಗಳೊಂದನ್ನೂ ಮರೆಯದೆ. ಚೈತನ್ಯವಾಹನಿ ಮಾಡಲಾರನು. I cover right under the bed. I cover right under the bed. The devil can do me no harm, no harm, no harm, no harm. ಎಲ್ಲ ಕೈಗಳ ಮೇಲೆ ಅಂತ್ಯಾಶ ಅಂದ್ಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣ ತನಕ ಇರುವುದಾಗಿರಲಿ. ಆಮೆನ್, ಆಮೆನ್. ಜಯಗೊಂಡ ದೇವರಿಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ಯಾರಾದರೂ ಸಾಕ್ಷಿಗಳಿದ್ದೀರಾ? ಯಾರಾದರೂ ಸಾಕ್ಷಿ? ಇನ್ನೂ ಇದ್ದೀರಾ? ಮುಂದೆ ಬನ್ನಿ, ಬೇಗ ಮುಂದೆ ಬನ್ನಿ. ಯಾರು ಎಲ್ಲೂ ಹೋಗ್ಬೇಡ್ರಿ ದಯವಿಟ್ಟು. ಯೇಸು ನಮಗೆ ಸ್ತೋತ್ರವಾಗಲಿ. ನಿನ್ನೆ ನಾನು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ ಯೇಸಪ್ಪನ ಜೊತೆ ಮಾತಾಡಿ ಅಂತ. ಅದೇ ಥರನೇ ಮಾತಾಡಿದೆ. ಆದರೆ ನಾನು ಅನ್ಕೊಂಡೆ ನಾನು ಪಾಡಿಗೆ ನಾನೇ ಅದನ್ನು ಊಹಿಸ್ಕೊತಾ ಇದ್ದೀನಿ ಅಂತ. ಆದರೆ ಆದ್ಮೇಲೆ ಮನೆಗೆ ಇದೇ ನೋಡಿ ಗೊಂದಲ. ಅದಕ್ಕೆ ಗೊಂದಲ ಅಂತ ಹೇಳ್ಬಾರ್ದು.
ಮನೆಗೆ ಹೋದ್ಮೇಲೆ ನಾನು ಯೂಟ್ಯೂಬ್ ಮತ್ತೆ ವಿಡಿಯೋ ಪ್ಲೇ ಮಾಡ್ಕೊಂಡೆ. ಆಮೇಲೆ ಅನ್ಕೊಂಡೆ ಏಸಪ್ಪ ನಾನು ಇಟ್ಕೊಂಡು ಬಂದು ಏನು ವಿಷಯಕ್ಕೆ ನಾನು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೆ ಅದನ್ನೇ ಏಸಪ್ಪ ಶೋಭಾ ಸಿಸ್ಟರ್ ಮುಖಾಂತರ ನಡೆಸಿದ್ರು. ಇವತ್ತು ನಾನು ಅದೇ ಥರ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಅದೇ ರೀತಿ ಏಸಪ್ಪ ಅವ್ರ ಮುಖಾಂತರ ಎಲ್ಲ ಮಾತಾಡ್ಸಿದ್ರು. ಮತ್ತು ದೇವ್ರ ವಾಕ್ಯನ ನಾನು ದೇವ್ರು ಹೇಳ್ದಂಗೆ ನಾನು ಕೇಳ್ಕೊಂಡು ಅವ್ರು ಹೇಳಿದ ಪ್ರಕಾರ ನಾನು ನಡೀತೀನಿ. ಹಾಲೆಲೂಯಾ. ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ 3 ತಿಂಗಳಾದಮೇಲೆ ಬಂದು ತೋರಿಸಿ ಕಾಲ್ ಅಂತ ಹೇಳಿದರು. ಮತ್ತು ನಾನು ನೈಟು ಮಂಗಳೂರಿಗೆ ಹೋದೆ. ಶೋಭಕ್ಕನ ಹತ್ರ ಬೆಳಗ್ಗೆ ಫೋನ್ ಮಾಡಿ ಪ್ರೇಯರ್ ಮಾಡಿಸ್ಕೊಂಡೆ. ಅವರು ಏನಿಲ್ಲ ನಾರ್ಮಲ್ ಅಂತ ಹೇಳ್ತಾರೆ, ಹೋಗಿ ಅಂತ ಹೇಳಿದರು. ಅದೇ ರೀತಿ ಡಾಕ್ಟ್ರು ನೋಡಿ ತುಂಬ ಚೆನ್ನಾಗಿ ವಾಸಿಯಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ನೀವೆಲ್ಲ ಕೆಲಸ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳಿದರು. ದೇವರು ಶೋಭಕ್ಕನ ಮುಖಾಂತರ ಮತ್ತು ಪಾಸ್ಟರ್ ಮುಖಾಂತರ ಆಶೀರ್ವದಿಸಿ ಕೋಟಿ ಕೋಟಿ ಸ್ತೋತ್ರ ನೀವು ಬಲಪಡಿಸಿದರೆ ದೇವರು ಕೋಟಿ ಕೋಟಿ ಸ್ತೋತ್ರ. ಹಾಲೆಲೂಯಾ. ಇನ್ಯಾರು ಸಾಕ್ಷಿ ಹೇಳೋರು? ನಮಗೆ ಸ್ತೋತ್ರವಾಗಲಿ. ನನಗೀಗ ಒಂದು 3 ದಿವಸದಲ್ಲಿ ತುಂಬ ಎದೆ ನೋವು ಆಯಿತು, ಹುಷಾರಿಲ್ದಂಗೆ ಆಯಿತು. ದೇವ್ರು ನೆನ್ಪು ಬಂದಿದ್ವಿ, ದೇವ್ರು ಹಿಂಗೆ ನೋವು ಕೊಡ್ತಾ ಇತ್ತಲ್ಲ ಅಂತೇಳಿ ಅನ್ಬಾರ್ದು. ನಾವು ದೇವ್ರ ಮೇಲೆ ಸಾಕು ಸರಿ ಬಂದಿದ್ದು ಸರಿ ಎಲ್ಲ ಏಸಪ್ಪನ ಮೇಲೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಭಾಷೆ ಚೇಂಜ್ ಆಗೋಯ್ತು. ಬರ್ತಾ ಬರ್ತಾ ಹೋಗಿ ಚೇಂಜ್ ಆಗ್ಬಿಡ್ತು ಭಾಷೆ. ಅಲ್ಲ, ಯಾರಾದ್ರೂ ಹಂಗೆ ಅಂತಾರೆ, ಹಂಗೆ ಅನ್ಬಾರ್ದು. ನಾವು ಒಳ್ಳೆ ದೇವ್ರ ನಂಬಿದ್ದು, ದೇವ್ರ ಸುಮಾರು ಸುಧಾರಣೆ ಆಗಿದೆ. ಆಮೇಲೆ ಹೋದೆ ಹಾಸ್ಪಿಟ್ಲಿಗೆ. ಅವ್ರಿಗೆ BP ಶುಗರ್ ಅನ್ನೋ ಟೆಸ್ಟ್ ಮಾಡಿದ್ರು, ಏನೂ ಇಲ್ಲ, ನಾರ್ಮಲ್ ಆಗಿದೆ, ಆರೋಗ್ಯ ಚೆನ್ನಾಗಿದೆ, ಹೋಗಮ್ಮ. ಹಾಲೆಲೂಯಾ. ನೀನು ಊಟದಲ್ಲಿ ವ್ಯತ್ಯಾಸ ಮಾಡ್ಕೊಂಡಿದ್ದೆ, ಅಷ್ಟೇ ಚೆನ್ನಾಗಿ ಆಹಾರ ತಿಂದು, ಏನೂ ಇಲ್ಲ, ದೇವ್ರು ಒಳಗೆ ಮಾಡಿ ದೇವ್ರು ಕೊಟ್ಟು. ಆಮೇನ್. ಹಾಲೆಲೂಯಾ. ನೋಡಿ, ಅವ್ರು 80 ವಯಸ್ಸವ್ರು ಹಂಗೆ ಹೇಳ್ತಾ ಇದ್ದಾರೆ. ನೀವು ಯಾಕಪ್ಪ ಕುಂತಿದ್ದೀರಾ? 70 ವರ್ಷಕ್ಕೆ ಕಂಚಮನಹಳ್ಳಿಯವರು, ಅವರು ಗೌರ್ಮೆಂಟ್ ಅಫಿಷಿಯಲ್, ಅವರು ಪೆನ್ಷನ್ ತಗೊಳ್ಳೋ ಪಾರ್ಟಿನೇ. ಕೇಳಿಸ್ಕೊಳ್ಳಿ, ಪೆನ್ಷನ್ ತಗೊಳ್ಳೋರು ಗೌರ್ಮೆಂಟ್ ಅಫಿಷಿಯಲ್ ಇರ್ತಾರೆ ನೋಡು. ಮಹಾನ್ ಖ್ಯಾತೆಯವರು ಇರ್ತವ್ರದ್ದು, ಮಹಾನ್ ಖ್ಯಾತೆಯವರ ಗೊತ್ತು ನನಗೆ ಅವ್ರದ್ದು. ಅದು ಬೇರೆ 2,000 ಎಲ್ಲರಿಗೂ ಬರ್ತಾ ಇದೆ ಈಗ. ಅಯ್ಯ, ಅದು 200 ರೂಪಾಯಿನಾರು ತಂದು ಕೊಡೋದಲ್ವಾ? ಅಯ್ಯ, ಎಲ್ಲರಲ್ಲಿ ಸಂಬಳ ಬರ್ತಾ ಇದೆ, 2,000 ಬರಲ್ಲ. ಮಾಡಿಸ್ಕೊಡಪ್ಪ, ಮಾಡಿಸ್ಕೊಡಪ್ಪ. ಪೆನ್ಷನ್ ತೆಗೆದುಬಿಟ್ಟು ಅದನ್ನು ಮಾಡಿಸ್ಕೊಡು. ಆ ಪೆನ್ಷನ್ ತೆಗೆದುಬಿಟ್ಟು ಅದನ್ನು ಮಾಡಿಸ್ಕೊಡು, ಆಯಿತಾ? ಈಗ ಬಾಯ್ತಿರಿಯವ, ಈಗ ಪೆನ್ಷನ್ ತೆಗೀರಿ, 2,000 ಮಾಡಿಸ್ಕೊಡು ಸಾಕು. ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಬಂದಿಲ್ಲಿ ಪ್ರಾರ್ಥನೆ ಮಾಡುವಾಗ ಶೋಭಕ್ಕನ ಜೊತೆ ಮಾತಾಡಬೇಕು ಏಸಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅದೇ ರೀತಿಯಲ್ಲಿ ದೇವ್ರ ಶೋಭಕ್ಕನ ಮೂಲಕ ಮಾತಾಡಿಸಿದ್ರು. ದೇವರು ಸಂತೋಷ ಎಂಬ ಬೀಜನ ನಿಮ್ಮ ಮನೇಲಿ ಬಿತ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ದೇವರು ನೀವು ಮಾಡಿದಂಥ, ದೇವ್ರು ಹೇಳಿದಂಥ ಒಂದೊಂದು ಪ್ರವಾದನೆ ದೇವರು ನೆರವೇರಿಸ್ತಾರೆ ಅಂತ ಅದು ನಾನು ನಂಬಿದ್ದೀನಿ. ಖಂಡಿತ ಇನ್ನು ದೇವರು ಅನೇಕ ಪ್ರವಾದನೆಗಳು ಅವ್ರ ಮೂಲಕ ಹೇಳಿಸಿದಂಥ ಪ್ರವಾದನೆ, ಶೋಭಕ್ಕನ ಮೂಲಕ ಹೇಳಿದಂಥ ಪ್ರವಾದನೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ ಎಲ್ಲ ನೆರವೇರ್ತಿದ್ದಾವೆ. ಇದಕ್ಕಾಗಿ ನಾನು ದೇವರಿಗೆ ಕೋಟಿ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಈ ದಿನ ಹೇಳಿದಂಥ ಪ್ರವಾದನೆ ದೇವರು ನೆರವೇರಿಸ್ತಾರೆ. ದೇವ್ರು ಹೇಳಿ ನುಡಿದಿದ್ದಾರೆ, ಅದು ನೆರವೇರಿಸಿದ್ದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೆಲ್ಲ ನೋಡಿ, ಏಸಪ್ಪನ ನಂಬಿ ಬಂದಮೇಲೆ ಇವ್ರ ಮನೇಲೂ ಅಷ್ಟೆ. ಆಮೇಲೆ ಬೆನ್ನಿ ಬ್ರದರ್ ಮೊನ್ನೆ ಹೇಳ್ತಾಯಿದ್ರು, ಆಯಿತಾ? ಮೊದಲು ಆಸ್ಪತ್ರೆ ಅದು ಇದು ಅಂತ ವಿಚಾರ ಇತ್ತು, ಅದೆಲ್ಲ ಇಲ್ಲವೇ ಇಲ್ಲ. ಈಗ ಮಂಜು ಹೇಳ್ತಾ ಇದ್ದಿದ್ದು, ಮಂಜು ಸಂಧ್ಯಾ ಅವ್ರದ್ದು ಗೊತ್ತಲ್ಲ, ಇಲ್ಲೇ ಅವ್ರ ತಮ್ಮ, ಇವ್ರ ತಮ್ಮ. ಈಗೇನಾರು ಇದೆಯಾ? ಅವೆಲ್ಲ ಇಲ್ಲವೇ ಇಲ್ಲ. ಅವೆಲ್ಲ ಕೆಲವೆಲ್ಲ ಏನೇನೋ ಇತ್ತು, ಅದೆಲ್ಲ ಕ್ಲೀನಾಗಿ ಹೇಳ್ಬೇಕು ಇವರು, ಸಾಕ್ಷಿ ನೀವು ಹೇಳ್ಬೇಕು ಅದನ್ನು, ಆಯಿತಾ? 3 ದಿವಸಕ್ಕೂ ಆಸ್ಪತ್ರೆ ಎತ್ಕೊಂಡು ಹೋಗ್ಬೇಕಾಗಿತ್ತು. ಹಾಂ, ಆಸ್ಪತ್ರೆ ಅಂದರೆ ಯಾಕಪ್ಪ, ಆಸ್ಪತ್ರೆ ಅಂದರೆ ಇನ್ನೊಂದು 8 ಸ್ಥಾನ ಇತ್ತು ಇವರಿಗೆ, ಆಯಿತಾ? ಅದರ ಆಯ್ತು, ಈಗಿಲ್ಲ, ಅದಿಲ್ಲ. ಇನ್ಯಾರು ಸಾಕ್ಷಿ ಹೇಳೋರು? ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಶೋಭಾ ಸಿಸ್ಟರ್ ಮೂಲಕ ದೇವರ ಆತ್ಮನು ಏನೆಲ್ಲ ಪ್ರವಾದನೆ ನುಡಿದಿದ್ದಾನೋ ಅವೆಲ್ಲ ಒಂದೊಂದಾಗಿ ಕೂಡ ನನ್ನ ಜೀವಿತದಲ್ಲಿ ಆಗಿರ್ಬೋದು, ಪರ್ಸನಲ್ ಜೀವಿತದಲ್ಲಿ ಆಗಿರ್ಬೋದು, ಮಕ್ಕಳ ಜೀವಿತದಲ್ಲಿ, ಕುಟುಂಬದ ಜೀವಿತದಲ್ಲಿ ಒಂದೊಂದು ಕೂಡ ದೇವ್ರು ನೆರವೇರಿಸ್ತಿದ್ದಾರೆ. ಅದಕ್ಕಾಗಿ ಹಲ್ಲೆಲೂಯಾ, ಆಮೆನ್. ಶುಭವಾದ ನಮಗೆ ಸ್ತೋತ್ರವಾಗಲಿ. ಸಿಸ್ಟರ್ ಏನು ಪ್ರೊಫೆಸಿ ಮಾಡಿದರು, ಇಲ್ಲಿವರೆಗೆ ನಮ್ಮ ಜೀವಿತದಲ್ಲಿ ಎಲ್ಲವೂ ನೆರವೇರಿದೆ. ಆಮೇಲೆ ಫಸ್ಟ್ ಇವರಿಗೆ ಜಾಸ್ತಿ ಸಮಯ ಬರ್ತಿರಲಿಲ್ಲ. ಆಮೇಲೆ ಬ್ರದರ್ ಅವರೇ ಟೈಪ್ ಕೊಡಬೇಕಾದ್ರೆ ಅವರೇ ಕ್ಲಿಯರ್ ಮಾಡಿ ಮತ್ತೆ ನಮಗೆ ರಿಟರ್ನ್ ಕೊಡ್ತಿದ್ರು. ದೇವರು ಇವಾಗ ಅದರಿಂದನೂ ಹೆಚ್ಚೆಚ್ಚಾಗಿ ಕೊಡುವಂಥ ದೇವ್ರಿಗೆ ಕೃಪೆ ಸ್ತೋತ್ರ. ಆಮೇಲೆ ಶ್ರೇಯನ್ಗೆ ತುಂಬಾ ಮೇಲೆ ಜ್ವರ ಬರೋದು, ಕೋಲ್ಡ್ ಆಗೋದು, ಆಸ್ಪತ್ರೆಗೆ ತುಂಬಾ ಅಲ್ಲಿದ್ವಿ. ದೇವರ ಕೃಪೆ, ಇವರು ಪ್ರಾರ್ಥನೆ ಬಲದಿಂದ ಒಳಗೆ ಹುಷಾರಾಗಿದ್ದಾರೆ. 99.6 ತಗೊಳ್ಳಿಕ್ಕೆ ದೇವರ ಕೃಪೆ ಮಾಡಿದ್ದಾರೆ. ಅದಕ್ಕಾಗಿ ಆಮೇಲೆ ನನಗೂ ಇಷ್ಟು ಸ್ಟ್ರಾಂಗ್ ಆಗಿ ನಾನು ಇರಲಿಲ್ಲ ಹೇಳಬೇಕಾದ್ರೆ. ಆಮೇಲೆ ಪ್ರೇಯರ್ ಜಾಸ್ತಿ ನಾನು ಮಾಡ್ತಿರ್ಲಿಲ್ಲ, ಬೈಬಲ್ ನಾನು ಜಾಸ್ತಿ ಓದ್ತಿರ್ಲಿಲ್ಲ. ಇವಾಗ ಒಂದು 4-5 ಅವರ್ಸ್ ಚಾಪ್ಟರ್ ಓದೋವರೆಗೂ ನಾನು ಮಲಗಲ್ಲ, ಪ್ರೇಯರ್ ಮಾಡೋವರೆಗೂ ನಾನು ಮಲಗಲ್ಲ. ದೇವರ ಆ ರೀತಿ ನನ್ನ ಜೀವಿತದಲ್ಲಿ ತುಂಬಾ ಅದ್ಭುತ ಮಾಡಿದಕ್ಕಾಗಿ ದೇವರಿಗೆ ಕೋಟಿ ಸ್ತೋತ್ರ. ಹಲ್ಲೆಲೂಯಾ.
ದೇವ್ರ ನಾಮಕ್ಕೆ ಯೇಸುನಾಮಕ್ಕೆ ಸ್ತೋತ್ರ. ಯೇಸುಸ್ವಾಮಿ ನಂಬಿ 25 ವರ್ಷ ಆಯಿತು. ದೇವರು ಅದ್ಭುತವಾಗಿ ನಡೆಸಿದ್ದಾರೆ, ಅದಕ್ಕಾಗಿ ಸ್ತೋತ್ರ. ದೇವರು ಶೋಭಕ್ಕೂ ಮೂಲಕ ಮಾತಾಡಿದರು. ಇವತ್ತು ನಾನು ಏನಿದ್ದೀನಿ ಇದೆಲ್ಲ ದೇವ್ರ ಕೃಪೆನೇ, ದೇವರೇ ಜೀವಿತನ ಕಟ್ಟಿರೋದು, ಅದಕ್ಕಾಗಿ ಸ್ತೋತ್ರ. ಹೊಸ ಕಂಪ್ನಿಗೆ ಜಾಯ್ನ್ ಆಗಿ ಹೆಚ್ಚು ಕಡಿಮೆ ಆಲ್ಮೋಸ್ಟ್ 3 ತಿಂಗಳಾಗಿ ಬಂತು. ದೇವರು ಅದ್ಭುತವಾಗಿ ಕೊಡಿಸಿದ್ದು ಜಾಬು. ಶೋಭಕ್ಕ ಅಲ್ಲಿ ಹೇಳ್ದಂಗೆ ಬೇರೆ ಯಾರಿಗೂ ಸಹ ಈ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗಿಲ್ಲ. ಸ್ವತಃ ದೇವರನ್ನೇ ಈ ಒಂದು ಅಪರ್ಚುನಿಟಿ ಕ್ರಿಯೇಟ್ ಮಾಡಿ ಅದು ದೇವ್ರು ನನಗೆ ಕೊಡಿಸಿರೋದು. ಇನ್ನೊಂದು ಅದಕ್ಕೆ ಉದಾಹರಣೆ ಏನು ಅಂತಂದರೆ, ನಮ್ಮ ಟೀಮಲ್ಲಿ ಹೆಚ್ಚು ಕಡಿಮೆ 30 ಜನ ಇದ್ದೀವಿ. ಈವನ್ ನಾನು ಯಾರಿಗೆ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ, ಮ್ಯಾನೇಜರ್ಗೂ ಸಹ ನನ್ನ ಸಂಬಳ ಇಲ್ಲ. ಮ್ಯಾನೇಜರ್ಗೆ ಏನು ಸಂಬಳ ಇದೆ ಅದ್ರದ್ದು ಡಬಲ್ ಸಂಬಳ ದೇವ್ರು ನನಗೆ ಕೊಡಿಸಿದ್ದಾರೆ. ಹಾಲೆಲೂಯಾ. ಸ್ತೋತ್ರ ಹೇಳಿದ್ರೆ ನಿನಗೂ ಬರೋದು. ನಿಂಗೆ ಮೂತಿ ಅಂತ ಅದೇನು ಏನಾರು ಫೆವಿಕಾಲ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀಯ ನೀನು? ಆಮೇಲೆ ನಿನ್ನೆ ಶೋಭಕ್ಕ ಬೆಳಗ್ಗೆ ಫೋನ್ ಮಾಡಿತ್ತು, ನೆಗ್ದು ಬಿಡ್ಬೇಕು ಅವಾಗ ನೀನುವೆ ಆಗುತ್ತಾ? ಆವಾಗ ನಿನಗೂ ಬರುತ್ತೆ, ಈಗಲೇ ರೆಡಿ. ನಿನ್ನೆ ಬೆಳಗ್ಗೆ ಶೋಭಕ್ಕ ಫೋನ್ ಮಾಡಿದ್ರು, ದೇವ್ರು ತಿಳಿಸಿದ್ರು ಏನೋ ವಿಷಯ ಅಂತ ಹೇಳೋಕ್ಕೆ. ನಾನು ಅಂದ್ಕೊಂಡೆ ಫೋನ್ ಮಿಸ್ ಕಾಲ್ ನೋಡೋದಕ್ಕೆ ಅಂದ್ಕೊಂಡೆ ಏನೋ ಎಚ್ಚರಿಕೆ ಇದೆ ಅಂತ ಅಂದ್ಕೊಂಡೆ. ಆದರೆ ನಿನ್ನೆ ಎಚ್ಚರಿಕೆ ಬರಲಿಲ್ಲ. ನಾನು ಬರಬೇಕಿತ್ತು ಎಚ್ಚರಿಕೆ ಅಂತ ನನಗೆ ಆಗ ಫೋನ್ ಇಟ್ಮೇಲೆ ನಾನು ಅಂದ್ಕೊಂಡೆ. ದೇವರು ಈಗ ಎಚ್ಚರಿಕೆ ಹೆಚ್ಚಿಸಿದ್ರು, ಅದಕ್ಕಾಗಿ ದೇವರು ಸ್ತೋತ್ರ. ಈಗ ನಿಲ್ಲಕ್ಕಾಗ್ತಿಲ್ಲ, ತುಂಬ ಎದೆ ನೋವಿತ್ತು. ಅಣ್ಣ ಅತ್ತಿಗೆ ಮಾಡಿಸ್ತಾ ಇರ್ಬೇಕಾದ್ರೆ ನನಗೆ ದೇವ್ರ ಬೆಳಕು ನನ್ನ ಮೇಲೆ ಬಿದ್ದಂಗೆ ಆಯಿತು. ಶೋಭಕ್ಕನಾದ್ರೂ ಹೋಗಿ ನೀರು ಕುಡಿದ್ರೆ ಸರಿ ಹೋಗುತ್ತೇನೋ ಅನ್ಕೊಂತ ಇದ್ದೆ. ಅದು ದೇವ್ರ ಬೆಳಕು ನಾನು ಇವತ್ತೇ ನೋಡಿದ್ದು. ದೇವ್ರಿಗೆ ಸ್ತೋತ್ರ. ಆಮೆನ್. ಹಾಲೆಲೂಯಾ. ಇನ್ಯಾರು ಸಾಕ್ಷಿ ಹೇಳಿದಿರಾ? ಸ್ತೋತ್ರ ಆಗಲಿ, ಹೆಸರು ಜಯ ಆಗಲಿ. ನನ್ನ ಮನೇಲಿ ಹೊರಟಾಗನೇ ಪ್ರೇಯರ್ ಮಾಡ್ಕೊಂಡು ಬಂದೆ. ದೇವರೇ, ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ ನೀನು ಏನಾದರೂ ಒಂದು ಮಾಡಿ ನಮ್ಮ ಶೋಭಕ್ಕನ ಮೂಲಕ ನಾನು ತಿಳಿಸಪ್ಪ ಅಂತ ದೇವರ ಪ್ರೇಯರ್ ಮಾಡ್ಕೊಂಡು ಬಂದೆ. ದೇವರು ಅದೇ ರೀತಿ ನನ್ನ ಕುಟುಂಬದ ಬಗ್ಗೆ, ನನ್ನ ಭವಿಷ್ಯದ ಬಗ್ಗೆ ದೇವರು ತಿಳಿಸಿದ್ರು. ದೇವರಿಗೆ ಶೋಭಕ್ಕನ ಮೂಲಕ ಯಾಕೆ, ನಮ್ಮ ಮೂಲಕ ಯಾಕೆ? ದಿನ ಹೇಳ್ತಾ ಇದ್ದೀನ ನಿನಗೆ, ದಿನ ಹೇಳ್ತಾ ಇದ್ದಿಲ್ಲ ನಿನ್ನ ಮೂತಿಗಲ್ಲಿ. ಈ ಶಾರದಮ್ಮನ ಮೂತಿಗೆ ದಿನ ಹೇಳ್ತಾ ಇದ್ದೀನಿ ನಾನು. ನಿಂದೆಲ್ಲ ಇನ್ನೂ ಕಿತ್ಕೊಂಡು ಹೋಗಿರೋದು. ಇನ್ನೂ ಹೇಳ್ತೀನಿ ಬೇಕಾದ್ರೆ ನಾನು. ಶೋಭಕ್ಕನ ಬಾಯಿಂದನೇ ಬರಬೇಕೀಗ, ತಗೋ ಈಗ ಅಲ್ವಾ? ಇನ್ಯಾರು ಸಾಕ್ಷಿ ಹೇಳೋರು ಬೇಗ? ವಾರ ಹೇಳ್ತೀನಲ್ಲ ನಿನ್ನ ಮೂತಿಗಳಿಗೆ, ನಿಂದ ನೀಟಾಗಿ ಹೇಳಿ ಕಳಿಸ್ತೀನಲ್ಲ. ಹಾಂ, ಅದು ಫಿಲ್ಟರ್ ಆಗಿ ಗ್ಯಾರಂಟಿ ಅವಾಗ, ಆಥರೈಸೇಷನ್ ಅವಾಗ. ಇನ್ಯಾರು ಸಾಕ್ಷಿ ಹೇಳೋರು ಯಾರಿದ್ದೀರಾ? ಕೈ ಎತ್ತಿ ಸಾಕ್ಷಿ ಹೇಳೋರಿದ್ರೆ. ಹಾಲೆಲೂಯಾ. ನೋಡಿ, ಎಲ್ಲರಿಗೂ ಪ್ರೇಯರ್ ಮಾಡಲಾಗಿದೆ. ನಮಗೂ ಇಷ್ಟು ಸಮಯ ಗೊತ್ತಿಲ್ಲ, ಅದಕ್ಕೆ ಎಲ್ಲರಿಗೂ ಅವಾಗಲೇ ಪ್ರೇಯರ್ ಮಾಡಿದೆ ನೀವು ಹೊರಡಬೇಕು ಅಂತೇಳಿ. ಇನ್ಯಾರು ಸಾಕ್ಷಿ ಹೇಳೋರಿದ್ದೀರಾ? ಓಕೆ, ಇನ್ಯಾರು ಸಾಕ್ಷಿ ಹೇಳೋರಿಲ್ಲ ಅಂತೇಳಿದ್ರೆ ಎಲ್ಲ ಸಮಾಧಾನ ಹೋಗಿ ಬರೋದಾಗಲಿ ಎಲ್ಲರೂ. ಹಾಲೆಲೂಯಾ.